ರಾಮಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮೂಡಿಗೆರೆ ಇವರನ್ನ
ತೂಕದ ಪ್ರಶಸ್ತಿ ರಾಮಕೃಷ್ಣಾಚಾರ್ಯರಿಗೆ ನಮ್ಮ ಮೂಲಕ ನಮ್ಮೂರಿಗೆ ಬಂದದ್ದಕ್ಕಾಗಿ ಒಂದು ಸನ್ಮಾನದ ನಾವು ಆಯೋಜನೆ ಮಾಡಿದ್ವಿ. ಆ ಸನ್ಮಾನಕ್ಕೆ ಅಭೂತಪೂರ್ವವಾಗಿರ್ತಕ್ಕಂಥ ಬೆಂಬಲ ನಿಮ್ಮಿಂದ ಸಿಕ್ಕಿದೆ. ವಿಶೇಷವಾಗಿ ಯಾರನ್ನು ಹೇಳೋದು ಯಾರನ್ನು ಬಿಡೋದು, ಪ್ರತಿಯೊಬ್ಬರು ಹೆಗಲಿಗೆ ಹೆಗಲು ಕೊಟ್ಟು ಇವರೆಲ್ಲ ಮರಕಾಲವರು ಇವರೆಲ್ಲ ಹೆಗಲಿಗೆ ಹೆಗಲು ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ದೀರಿ. ರಾಮಕೃಷ್ಣಾಚಾರ್ಯರು ಸನ್ಮಾನ ಸ್ವೀಕರಿಸಿದಾಗ ಒಂದು ಮಾತು ಹೇಳಿದರು, ನನ್ನೂರಿಗೆ ನನ್ನ ಪರಿಸರಕ್ಕೆ ನಾನು ಅಗತ್ಯವಿದ್ದಕ್ಕೆಲ್ಲ ಸ್ಪಂದಿಸ್ತೇನೆ. ಹಾಗೆ ಈಗಾಗಲೇ ಸಾಕಷ್ಟು ಜನಕ್ಕೆ ಅವರಿಗೆ ಉಪಯೋಗ ಆಗಿದೆ. ಒಂದು ವಿಚಾರವನ್ನು ರಕ್ಷಕರು ಮತ್ತೆ ಎಲ್ಲರೂ ಸಾರ್ವಜನಿಕರು ತಿಳ್ಕೊಳ್ಬೇಕು. ಅವರು ಕೊಡೋದು ಅವರ CSR ಫಂಡಿಂಗ್, ಅದಕ್ಕೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಒಂದು ಬೈಲಾಸ್ ಇದೆ. ಹಾಗೆ ಅವರಿಗೂ ಸಹಿತ ಕೊಡಬೇಕಾದ ಅವರದೇ ಹಣ ಅವರಿಗೂ ಕೊಡಬೇಕಂತಂದ್ರೆ ಆ ಒಂದು ಚೌಕಟ್ಟಿನೊಳಗಡೆ ಅವರು ಅದನ್ನು ಕೊಡಬೇಕಾದಂಥ ಸ್ಥಿತಿ. ದಯವಿಟ್ಟು ಎಲ್ಲರಿಗೂ ಅರ್ಜಿ ಕೊಟ್ಟವರಿಗೆ ಎಲ್ಲರಿಗೂ ಸಹಿತ ಅಲ್ಲಿನ ಹಣ ಸಿಗ್ತದೆ ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಸಾಧ್ಯವಾದ ವಿಚಾರದ ಕಾರಣಕ್ಕಾಗಿ ನಾನು ಈ ಮಾತನ್ನು ಹೇಳ್ತಾ ಇದ್ದೇನೆ. ಯಾಕಂದ್ರೆ CSR ಫಂಡಿನಲ್ಲಿ ಅವರಿಗೂ ಸಹಿತ ಕೆಲವು ರಿಸ್ಟ್ರಿಕ್ಷನ್ ಹಾಕಿದ್ದಾರೆ. ಇಂತಿದ್ದದಕ್ಕೆ ನೀವು ಕೊಡಬೇಕು, ನಿಮ್ಮ ಹಣ ಆದರೂ ಅದಕ್ಕೊಂದು ರಿಸ್ಟ್ರಿಕ್ಷನ್ ಇದೆ. ಯಾಕಂದ್ರೆ ನಿಮ್ಮ ಸಂಪಾದನೆಗೂ ಸರ್ಕಾರದ ನಿಯಮ ಇರುವುದರಿಂದ ರಾಮಕೃಷ್ಣಾಚಾರ್ಯರು ಅದನ್ನು ಮೀರಿ ಕೊಡೋದಕ್ಕೆ ಅವ್ರಿಗೆ ಸಾಧ್ಯ ಆಗ್ತಾ ಇಲ್ಲ. ಆದರೆ ಶಿಕ್ಷಣದ ಬಗ್ಗೆ ಅವ್ರ ಮೂರೇ ಉದ್ದೇಶ, ವಿದ್ಯಾರ್ಥಿಗಳಿಗೆ ನಮ್ಮ ಊರಿನ ಜನಕ್ಕೆ ಒಂದು ಒಳ್ಳೆಯ ರೀತಿಯ ಆರೋಗ್ಯ ಸಿಗಬೇಕು, ಇನ್ನೊಂದು ಒಳ್ಳೆಯ ರೀತಿಯ ಶಿಕ್ಷಣ ಸಿಗಬೇಕು, ಮತ್ತೆ ಅವರು ಕುಡುತ್ತಿನ ಒಂದು ವಾತಾವರಣ ಸೃಷ್ಟಿಯಾಗಬೇಕು. ಇಷ್ಟಕ್ಕೆ ನನ್ನ ಎಲ್ಲ CSR ಫಂಡನ್ನು ನನ್ನ ಊರಿಗೆ ನಾನು ವಿನಿಯೋಗಿಸಲಿಕ್ಕೆ ಸಿದ್ಧರಿದ್ದೇನೆ ಅಂತ ಅವ್ರು ಹೇಳಿದರು. ಅದೇ ಪ್ರಕಾರ ನೀವೆಲ್ಲರೂ ತಿಳ್ಕೊಳ್ಬೇಕು, ಎಲ್ಲರೂ ಪ್ರಾಜ್ಞರಿದ್ದೀರಿ, ಎಲ್ಲರೂ ಬುದ್ಧಿವಂತರಿದ್ದೀರಿ. ಇಂಥ ಒಬ್ಬ ಬುದ್ಧಿವಂತ ಗೌರವ ಡಾಕ್ಟರೇಟ್ ಪಡೆಯುವಂಥ ವಿದ್ಯಾರ್ಥಿಯನ್ನು ಸೃಷ್ಟಿ ಮಾಡಿದ ಈ ನೆಲಕ್ಕೆ ಬುದ್ಧಿವಂತಿಕೆಯ ಒಂದು ಲಕ್ಷಣ ಇದೆ ಅನ್ನೋದು ಚೆನ್ನಾಗಿ ನಮ್ಗೆ ಗೊತ್ತಿದೆ. ಆದ್ದರಿಂದ ನಿಮ್ಮೆಲ್ಲರಿಗೂ ಒಂದು ವಿಷಯವನ್ನು ಹೇಳೋದು ಅಂತ ಹೇಳಿದರೆ, ಶ್ರೀಯುತ ಅರುಣ್ ಹೆಗ್ಡೆ ಅವರು ನಾವು ಈ ಒಂದು ಟ್ರಸ್ಟಿನ ಅಧ್ಯಕ್ಷರಾದ ಮೇಲೆ ಪಾಪ ನಿರಂತರವಾದ ಒಂದು ಶ್ರಮದಿಂದ ಶಾಲೆಗೆ ಏನು ಬೇಕು ಅದನ್ನು ಮಾಡಿದ್ದಾರೆ. ಶಾಲೆಗೆ ಇವತ್ತು ವಿದ್ಯಾರ್ಥಿಗಳು ದಯವಿಟ್ಟು ತಿಳ್ಕೊಳ್ಳಿ, ಒಂದು ಪ್ರತಿಷ್ಠಿತ ಕಾಲೇಜಿನ ಪ್ರಾಂಶುಪಾಲನಾಗಿ ಇಂಗ್ಲಿಶಿನ ವಾತಾವರಣದಲ್ಲೇ ಇದ್ದಂಥ ನನಗೆ ಸತ್ಯ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೇನೆ, ಕನ್ನಡ ಮೀಡಿಯಂನಿಂದ ಇದೇ ಪುಣ್ಯಕ್ಕೆ ಶಾಲೆಗೆ ಓದಿದ ನನಗೆ ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಿಲ್ಲ. ಯಾವುದೇ ರೀತಿಯಲ್ಲಿ ನಾವು ಇಂಗ್ಲಿಶಿನ ಮುಖದಿಂದ ಕಡಿಮೆ, ನಮಗೆ ಧೈರ್ಯ ಇದೆ, ನಮಗೆ ಸಾಮರ್ಥ್ಯ ಇದೆ, ನಮಗೆ ಬದುಕಲು ಎದುರಿಸುವ ಶಕ್ತಿ ಇದೆ. ಈಗ ಮಳೆ ಬಂದ್ರೆ ನಮ್ಮ ಶಾಲೆಯಲ್ಲಿ LKG ಮಕ್ಕಳು ಅಥವಾ 8ನೇ ಕ್ಲಾಸ್ ಮಕ್ಕಳು ಹೊರಟು ಎದುರ್ತಾರೆ. ಆದ್ರೆ ಇದೇ ಪುಣ್ಯಕ್ಕೆ ಶಾಲೆ ಒಂದು ಮಗುವನ್ನು ಎಷ್ಟೇ ನೆರೆ ಬರಲಿ ಬೆಳೆಸಿದ್ರೆ ಖಂಡಿತವಾಗಿ ಮಕ್ಕಳು ಎದುರುತ್ತಾರೆ. ಅದು ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೆ ಮಾತ್ರ ಸಾಮರ್ಥ್ಯ ಇದೆ ಅನ್ನೋದು ರಾಮಕೃಷ್ಣಾಚಾರ್ಯ ಕೇಳಿಕೊಂಡು, ಹಾಗೆ ನನ್ನ ಊರಿನ ಕನ್ನಡ ಮೀಡಿಯಂ ಮುಖ್ಯ ಹೋಗಬಾರ್ದು, ಇಂಗ್ಲಿಷ್ ವ್ಯಾಮೋಹಕ್ಕೆ ಒಳಗಾಗಬೇಡಿ. ದಯವಿಟ್ಟು ನಾನೊಬ್ಬ ಅಧ್ಯಾಪಕನಾಗಿ, ನಾನೊಬ್ಬ ಸಾಮಾನ್ಯವಾಗಿ ಇವತ್ತು ನನ್ನ ಜನ ಗುರುತಿಸಿದ್ದಾರೆ, ನಾನು ಆನೆಯಲ್ಲಿ ಹೇಳ್ತಾ ಇದ್ದೀನಿ, ರಕ್ಷಕರು ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ, ನಿಮ್ಮ ಮಕ್ಕಳಿಗೆ ಮಾತೃಭಾಷೆಯಲ್ಲಿ ಕಲಿಸ್ಕೊಡ್ಬೇಕು. ಹಾಗೆ ನಾವು ಬಸ್ ವ್ಯವಸ್ಥೆ ಮಾಡಿದ್ದಾರೆ, ರಾಮಕೃಷ್ಣಾಚಾರ್ಯ ಟ್ರಸ್ಟ್ ವತಿಯಿಂದ ಮಾಡಿದ್ದಾರೆ. ಇದನ್ನು ಟ್ರಸ್ಟ್ ಮಾಡಿದಾಗ ಬರೀ ಹೆಣ್ಮಕ್ಳು ಮಾತ್ರ ನೋಡ್ಕೊಳ್ಬೇಕು, ಬರೀ ಅಧ್ಯಾಪಕರು ಮಾತ್ರ ನೋಡ್ಕೊಳ್ಬೇಕು, SDMC ಅವರು ಮಾತ್ರ ನೋಡ್ಕೊಳ್ಬೇಕು ಅಂತ ದಯವಿಟ್ಟು ನೀವು ತಿಳ್ಕೊಬಾರ್ದು. ಬಸ್ ಎಲ್ಲಾದರೂ ಅಪಮಾನಕ್ಕೆ ಹೋದಾಗ ಬಸ್ಸಿನ ಡ್ರೈವರು ಪೂರ್ತಿಯಾಗಿ ನಾವು ನೋಡಲಿಕ್ಕೆ ಸಾಧ್ಯ ಆಗುತ್ತಿಲ್ಲ. ಅವರೊಂದು ಆಮಿಷಕ್ಕೆ ಒಳಗಾಗಿ ಯಾವುದೋ ಪ್ರೈವೇಟ್ ಪಾರ್ಟಿಗೆ ಹೋದ್ರೆ ನೀವು ಅದನ್ನು ತಡೆಗಟ್ಟಬೇಕು. ಯಾಕೆ ನಮ್ಮ ಬಸ್ಸು ಬೇರೆ ಕಡೆ ಹೋಗಿದೆ, ನೀವೆಲ್ಲಾದರೂ ಎಚ್ಚರದಿಂದ ನೋಡಿದ್ರಿ ಅಂತಂದ್ರೆ ಆ ಡ್ರೈವರು ಸಹಿತ ಪ್ರಾಮಾಣಿಕನಾಗಿರ್ತಾರೆ. ಅಲ್ಲಿ ಎಷ್ಟೇ ಪ್ರಾಮಾಣಿಕನಾಗಿರುವವರು ಕೇಳುವುದಿಲ್ಲದೆ ಹೋದ್ರೆ ಅದು ದಾರಿ ಹೋಗುವ ಚಾನ್ಸ್ಗಳು ಜಾಸ್ತಿ ಇರ್ತದೆ. ಆದ್ರಿಂದ ಇಲ್ಲಿ ಕೂತಂತ ಪ್ರತಿಯೊಬ್ಬ ರಕ್ಷಕರ ಕೈಯಲ್ಲಿ ಆ ಬಸ್ಸನ್ನು ನಾವು ಕೊಡ್ತಾ ಇದ್ದೇವೆ. ಅದು ಬರೀ ಶಾಲೆಗೆ ಕೊಟ್ಟ ಬಸ್ ಅಲ್ಲ, ನಿಮ್ಮ ಮಕ್ಕಳಿಗೆ ಅಂತ ನಿಮಗೆ ಕೊಟ್ಟಂತ ಬಸ್ಸು ಅಂತ ತಿಳ್ಕೊಂಡು ಆ ಬಸ್ಸಿನ ಯೋಗಕ್ಷೇಮ ನಿಮ್ಮ ಮೇಲೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಿದ್ದೇನೆ. ಸಪತ್ನಿಕರಾಗಿ ಒಂದು ಮಾತನ್ನು ನಾನು ಹೇಳಬೇಕು ಸರಿತಾ ಆಚಾರ್ಯವರ ಬಗ್ಗೆ. ಇವತ್ತು ಗಂಡ ಇಷ್ಟೆಲ್ಲ ಅವಧಾನದಿಂದ ದಾನ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಹೆಂಡತಿ ಆಗಿದ್ದವಳು ಇದನ್ನು ಕೊಡಬೇಡಿ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಇನ್ನೂ ಕೊಡಿ ಅಂತ ಹೇಳ್ತಕ್ಕಂಥ ಮೇಡಮ್, ನಿಮಗೂ ಸಹಿತ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾದಂತ
ಈ ಒಂದು ಟ್ರಸ್ಟಿನ ಪ್ರವರ್ತಕರಾದ ಡಾಕ್ಟರ್ ಜಿ ರಾಮಕೃಷ್ಣ ಚಂದ್ರಕುಲ ಅವರೇ, SDMC ಅಧ್ಯಕ್ಷರೇ, ಅಧಿಕಾರಿಯವರೇ ಹಾಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ, ಬಹಳ ಸಣ್ಣಕ್ಕಿರುವಾಗ ಅವರನ್ನ ನೋಡಿದೆ. ಆ ನಂತರ ಅವರು ಒಬ್ಬರು ರಾಮಕೃಷ್ಣಾಚಾರ್ಯರು ಮೂಡುಬಿದ್ರೆಯಲ್ಲಿದ್ದಾರೆ, ದೊಡ್ಡ ಉದ್ಯೋಗ ಮಾಡ್ತಾ ಇದ್ದಾರೆ ಅನ್ನೋದನ್ನು ಕೇಳಿದ್ದೇನೆ ಬಿಟ್ರೆ ಹತ್ತಿರದಲ್ಲಿ ಹೆಚ್ಚು ಪರಿಚಯಸ್ಥರಲ್ಲ ನನಗೆ. ಆದರೆ ಅವರ ಬಗ್ಗೆ ಬಹಳ ಕೇಳಿದ್ದೆ. ಈಗ ಹಣ ಎಲ್ಲರೂ ಸಂಪಾದನೆ ಮಾಡ್ತಾರೆ, ಆದರೆ ಅದನ್ನ ಸಮಾಜಕ್ಕೆ ಕೊಡುವಂತ ಒಂದು ಮನಸ್ಸು ಎಲ್ಲರಲ್ಲಿ ಇರುವುದಿಲ್ಲ. ಅದರಲ್ಲಿ ರಾಮಕೃಷ್ಣಾಚಾರ್ಯರನ್ನ ನಾವು ಬಹಳ ನೆನೆಬೇಕಾಗ್ತದೆ. ನಾನು ಸಂಪಾದನೆ ಮಾಡಬಹುದು, ಖರ್ಚು ಮಾಡಬಹುದು, ನನ್ನ ಸ್ವಂತಕ್ಕೆ ಎಷ್ಟು ಖರ್ಚು ಮಾಡಿದ್ರು ಅದು ನನಗಾಗಿ ಇರುತ್ತದೆ. ಅದೇ ನಾನು ನನ್ನ ಊರಿಗಾಗಿ, ನನ್ನ ಊರಿನ ಶಾಲೆಗೆ ನಾನು ಸಹಾಯ ಮಾಡೋದ್ರಿಂದ ಅದೆಷ್ಟೋ ಕುಟುಂಬಗಳು ಮುಂದೆ ಅವರ ಜೀವನ ಸುಗಮವಾಗ್ತದೆ ಅಂತ ಒಂದು ನೆಲೆಯಲ್ಲಿ ರಾಮಕೃಷ್ಣಾಚಾರ್ಯರು ಬಹಳ ಒಂದು ದಿಟ್ಟವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅವರಿಗೆ, ಅವರ ಪತ್ನಿಯವರಿಗೆ, ಅವರ ಮಕ್ಕಳಿಗೆ ನಾನು ಶುಭವನ್ನು ಹಾರೈಸ್ತೇನೆ. ಹಾಗೆಯೇ ಈ ಮಕ್ಕಳಿಗೆ ಈಗಾಗಲೇ ಬಾಲಕೃಷ್ಣ ಶೆಟ್ಟಿ ಅವರು ಹೇಳಿದ್ರು, ವಿದ್ಯೆ ಕೊಡುವುದು, ಶಿಕ್ಷಣ ಕೊಡುವುದು, ಅವರ ಆರೋಗ್ಯವನ್ನು ಕಾಪಾಡುವುದು, ಹೀಗೆ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ತೊಡಗಿಸಿಕೊಳ್ಳುವುದರಿಂದ ನಾವು ಸಂಪಾದಿಸಿದ ಹಣಕ್ಕೆ ಬೆಲೆ ಬರ್ತದೆ. ಯಾಕೆಂದ್ರೆ ರಾಮಕೃಷ್ಣಾಚಾರ್ಯರು ಹಣ ತುಂಬಾ ಸಂಪಾದನೆ ಮಾಡಿರ್ಬೋದು, ಆದರೆ ಅವರು ಬೇರೆಯವರಿಗೆ ಕೊಡುವಂತ, ದಾನ ಮಾಡುವಂತ ಒಂದು ಬುದ್ಧಿಯನ್ನ ಅವರು ಉಳಿಸಿಕೊಂಡು ಬೆಳೆಸಿಕೊಂಡು ಬಂದದ್ರಿಂದ ಸಮಾಜದಲ್ಲಿ ಅವರನ್ನ ಗುರುತಿಸ್ತಾರೆ, ಸಮಾಜಕ್ಕೆ ಅವರ ಕೊಡುಗೆ ಇರ್ತದೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಪಡ್ತೇನೆ. ನಾವು ಒಂದು ವಿದ್ಯಾಸಂಸ್ಥೆಯನ್ನ ನಡೆಸ್ತಾ ಇದ್ದೇನೆ. ನಮ್ಮದೇ ಆದ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾವು ಈ ವರ್ಷದಿಂದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 600ಕ್ಕಿಂತ ಹೆಚ್ಚು ಮಾರ್ಕ್ ಅನ್ನು ಪಡೆದಂತ ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ಪ್ರಥಮವಾಗಿ ಬಂದಂತ 50 ವಿದ್ಯಾರ್ಥಿಗಳಿಗೆ ಫ್ರೀ ಎಜುಕೇಶನ್ ಅನ್ನು ಕೊಡ್ತಾ ಇದ್ದೇನೆ. ಇದು ಈ ವರ್ಷದಿಂದ ಪ್ರಾರಂಭ ಆಗಿದೆ. ಇನ್ನು ಪ್ರತಿ ವರ್ಷವೂ ಇದನ್ನು ಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ ಅಂತ ಹೇಳಿಕ್ಕೆ ಬಹಳ ಸಂತೋಷ ಪಡ್ತೇನೆ. ಇದರಿಂದ ನಾವು ಸಮಾಜಕ್ಕೆ ನಮ್ಮಿಂದ ಒಂದು 50 ವಿದ್ಯಾರ್ಥಿಗಳಿಗೆ ನಾವು ಫ್ರೀ ಓದಿಸುವುದರಿಂದ ಆ 50 ಕುಟುಂಬಗಳು, ಆ ಮಕ್ಕಳು PUCಯಲ್ಲಿ ಉತ್ತಮ ಅಂಕಗಳನ್ನು ಖಂಡಿತ ಪಡಿತಾರೆ. ಆ ಒಂದು ಸಂಸಾರ ಅದರಿಂದ ಖಂಡಿತ ಉದ್ಧಾರ ಆಗ್ತದೆ ಎನ್ನುವಂತ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನ ಪ್ರತಿ ವರ್ಷವೂ ಮಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆಯೇ ರಾಮಕೃಷ್ಣಾಚಾರ್ಯರು ಹೀಗೆ ಹೆಚ್ಚಿನ ವಿದ್ಯಾರ್ಥಿಗಳಿಗೆ ಹಾಗೂ ಆರೋಗ್ಯದಲ್ಲಿ ಬಹಳ ಬಡತನದಲ್ಲಿರುವಂತ ಜನರಿಗೆ ಸಹಾಯವನ್ನು ಮಾಡಲಿ, ಅವರ ಟ್ರಸ್ಟಿನಿಂದ ಅದೆಷ್ಟೋ ಜನರಿಗೆ ಉಪಕಾರ ಆಗಲಿ, ಅವರ ಈ ಒಂದು ಉಪಕಾರದಿಂದ ಅವರ ಬಾಳು ಬೆಳಗಾಗಲಿ, ಅವರ ಮಕ್ಕಳಿಗೂ ಅವರ ಸಂಸಾರಕ್ಕೂ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಜೈ. ಇದೊಂದು ಒಳ್ಳೆಯ ಒಂದು ಕ್ಷಣ. ಭಾಗವಹಿಸಿದರೆ ಬಹಳ ಸಂತೋಷ ಆಗಿದೆ. ಈ ಒಂದು ಸಭೆಯಲ್ಲಿ ಉಪಸ್ಥಿತಿರುವಂತಹ ನಮ್ಮ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಆಗಿರುವ ಅರುಣ್ ಪಾರೆಡ್ಡಿ ಅವರೇ ಮತ್ತು ವಿವಿಧ ಒಂದು
ಉದ್ಯಮ ಕ್ಷೇತ್ರದಲ್ಲಿ ದೊಡ್ಡ ಸಾಧನೆ ಮಾಡಿರುವಂಥ ಮಹೇಶ್ ಹೆಗ್ಡೆ ಅವರೇ, ತಮ್ಮ ಬಹಳ ಆತ್ಮೀಯರಾದ ಬಾಲಕೃಷ್ಣ ಅವರೇ, ಇಲ್ಲಿ ಉಪಸ್ಥಿತಿರುವ ಎಲ್ಲ ಗಣ್ಯರೇ, ಇಲ್ಲಿ ಉಪಸ್ಥಿತಿರುವ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮದ ಮಕ್ಕಳೇ, ಇವತ್ತು ನಾವು ಹೆಚ್ಚು ಭಾಷಣ ಎಲ್ಲ ಮಾಡುವ ಅಗತ್ಯ ಇದೆ. ಯಾಕಂದರೆ ನಮ್ಮ ಕೊಡುಗೆ ಏನಿದ್ರು ಮಕ್ಕಳಿಗೆ ತಲುಪಬೇಕನ್ನುವ ದೃಷ್ಟಿಕೋನ ಇಟ್ಟು ನಾವು ಕೆಲಸ ಮಾಡಿದ್ದೀವಿ. ಆದರೆ ಇದೊಂದು ಸಣ್ಣ ಒಂದು ವ್ಯವಸ್ಥೆ ಮಾಡಿದ್ದಾರೆ, ಅದರಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಅಂದರೆ ಇವತ್ತು ನಾನು ಇದೇ ಊರಿನಲ್ಲಿ ಹುಟ್ಟಿ ಬೆಳೆದವನು. ನಿಮ್ಮ ಹಾಗೆ ಶಾಲೆಗೆ ಹೋಗುವಾಗ ದೊಡ್ಡ ಕನಸುಗಳಿದ್ದಾರೆ, ದೊಡ್ಡ ಕನಸು, ತಿರುಕನ ಕನಸಾಗಿಲ್ಲ ನನಗೆ. ಈ ಹಳ್ಳಿ ಅಂದರೆ ಸರ್ಕಾರಿ ಶಾಲೆಯ ಕಲಿಯುವಾಗ ಎಷ್ಟು ಕಷ್ಟ. ನಾನು ಕಲಿಯುವಾಗ ನನಗೆ ಫೀಸ್ ಕಟ್ಟಲಿಕ್ಕೆ ಆಗ್ತಿರಲಿಲ್ಲ. ನಾನು 4ನೇ ಕ್ಲಾಸ್ ತನಕ ನನಗೆ ಒಂದೇ ಒಂದು ವರ್ಷದ ಫೀಸ್ ಕಟ್ಟಲಿಕ್ಕೆ ದುಡ್ಡಿರಲಿಲ್ಲ. ನನ್ನ ತಂದೆ ಕಾರ್ಪೊರೇಟ್ರು, ನನ್ನ ತಾಯಿ ಈ ಕೂಲಿಗಾಳಿ ನೆಟ್ಟಿ ಕೊಯ್ಲು ಕಳೆ ತೆಗೆದು ಕೆಲಸ ಮಾಡ್ತಾ ಇದ್ರು. ಹಾಗೆ ನನಗೆ ನನ್ನ ಬದುಕಿನ ಕಷ್ಟದ ಜೀವನ ಏನು, ಅದರ ಸಮಸ್ಯೆ ಏನು ನನಗೆ ಗೊತ್ತಿದೆ. ಇವತ್ತು ನಾವು ಈ ಮಟ್ಟಕ್ಕೆ ಬೆಳಿಬೇಕಾದ್ರೆ ಈ ಮಕ್ಕಳಿಗೆ ಏನು ಹೇಳ್ತಾ ಇದ್ದಾರೆ, ನಿಮಗೆ ಕನಸುಗಳಬೇಕು, ನಿರಂತರ ಚಿಂತನೆ, ಪರಿಶ್ರಮ, ನಿಮ್ಮ ತ್ಯಾಗ, ವಿಶಾಲ ಮನಸ್ಸು, ಇದೆಲ್ಲ ಇದ್ದಾಗ ಬೆಳೀಲಿಕ್ಕಾಗ್ತದೆ. ಅದು ಇವತ್ತು ಏನಾಗ್ತಾ ಇರೋದು ಅಂತ ಹೇಳಿದ್ರೆ, ನಾವು ಹೆಚ್ಚು ಇಂಗ್ಲಿಷ್ ಮೀಡಿಯಂ ಶಾಲೆ ಬಗ್ಗೆ ಹೇಳಿರೋದು ತಪ್ಪಾಗ್ತದೆ. ಇಂಗ್ಲಿಷ್ ಮೀಡಿಯಂ ಶಾಲೆ ಇವರಲ್ಲೇ ಇದ್ದಾರೆ, ಅದು ಒಂದು ಕೇಳಿದೆ, ನೀವು ಕಲ್ತಿದ್ದಲ್ಲಿ ಕೇಳಿದೆ, ಅದು ನಾನು ಕನ್ನಡ ಮೀಡಿಯಂ ಹೇಳಿದರು. ಹಾಗೆ ಅದ್ರ ಬಗ್ಗೆ ಮಾತಾಡೋದಿದ್ರೆ, ಇವತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ಬಹಳಷ್ಟು ವ್ಯವಸ್ಥೆಗಳಿದೆ. ಅವರ ಬಸ್ಗಳು ಓಡಾಡ್ತಾ ಇರ್ತದೆ, ಮಕ್ಕಳಿಗೆ ಪೇರೆಂಟ್ಸಿಗೆ ಮಕ್ಕಳ ಭದ್ರತೆ ಇರ್ತದೆ, ಮಕ್ಕಳು ಎಲ್ಲ ಅಲ್ಲಿ ಕಲಿಸ್ತಾರೆ. ಯಾಕಂದ್ರೆ ಇಲ್ಲಿ ಸಮಸ್ಯೆ ಇದೆ. ಏನ್ ಸಮಸ್ಯೆ ಉಂಟಂದ್ರೆ, ಗೌರ್ಮೆಂಟ್ ಶಾಲೆಗೆ ಬನ್ನಿ ಅಂತ ಸರ್ಕಾರ ಹೇಳ್ತಾ ಇದೆ, ಮೂಲಭೂತ ಸೌಕರ್ಯಗಳನ್ನು ಕೊಡುವುದಿಲ್ಲ. ಇವತ್ತು ಒಂದು ಹೈಸ್ಕೂಲಿಗೆ ಹೋದ್ರೆ ಅಲ್ಲಿ ಟಾಯ್ಲೆಟ್ ವ್ಯವಸ್ಥೆ ಇರುವುದಿಲ್ಲ, ನೀರಿನ ವ್ಯವಸ್ಥೆ ಇರುವುದಿಲ್ಲ. ಈ ಅವ್ಯವಸ್ಥೆಗಳೇ ದೊಡ್ಡ ಒಂದು ಸಮಸ್ಯೆ ಆಗಿದೆ. ಹಾಗಾಗಿ ಇಂಗ್ಲಿಷ್ ಮೀಡಿಯಂ ಇದಕ್ಕೆ ಜನಗಳು ಆಕರ್ಷಿಸ್ತಾ ಇದ್ದಾರೆ. ಇದನ್ನು ಕೂಡ ನಾವು ಕನ್ನಡ ಮೀಡಿಯಂ ಶಾಲೆ ವ್ಯವಸ್ಥೆ ಮಾಡಿದ್ರೆ ಮಕ್ಕಳು ಬರ್ತಾರೆ. ಹಾಗೆ ನಮ್ಮ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿರುವ ಸೌಕರ್ಯಗಳನ್ನು ಇಲ್ಲಿ ಕೊಟ್ಟರೆ ಬಹಳ ಸಂತೋಷ, ಒಳ್ಳೆದಂತ. ಆ ರೀತಿ ಯಾಕೆ ಇಷ್ಟು ಪ್ರಯತ್ನ ಪಟ್ಟೆ ಅಥವಾ ಈ ಮನಸ್ಸು ಮಾಡಿದೆ ಅಂತ, ಇಲ್ಲಿಯ ಒಂದು ಶಾಲೆಯ ಕಮಿಟಿ ಟ್ರಸ್ಟ್ ಅವರು ಬಹಳಷ್ಟು ಕೆಲಸ ಮಾಡ್ತಾರೆ. ನಾನು ಅದರ ಬಗ್ಗೆ ಸ್ವಲ್ಪ ಗೈಡೆನ್ಸ್ ಇಲ್ಲ ಮತ್ತು ಬ್ಯಾಕ್ಗ್ರೌಂಡ್ ಇಲ್ಲ, ಪ್ರಯತ್ನ ಮಾಡ್ತಿದ್ದಾರೆ. ಹಾಗೆ ಮೇಡಮ್ ಅವರು ಒಂದ್ಸಲ ಫೋನ್ ಮಾಡಿದ್ರೆ, ಅಂದರೆ ಮಕ್ಕಳಿಗೆ ಶಾಲೆಗೆ ಹೋಗ್ಲಿಕ್ಕೆ ವ್ಯವಸ್ಥೆ ಇಲ್ಲ, ಒಂದು ವೆಹಿಕಲ್ ವ್ಯವಸ್ಥೆ ಆಗಬೇಕು, ನೀವು ಒಂದು ಏನಾದರೂ ಮಾಡಬೇಕು ಹೇಳಿದರು. ನಾನು ಕೂಡ ಹೇಳಿದೆ, ನೀವು ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ ಇದು. ಯಾಕಂದರೆ ಮತ್ತೆ ಹೇಳ್ತೀನಿ, ಫೋನಲ್ಲಿ ಮಾತಾಡೋ ವಿಷಯ ಅಲ್ಲ, ನೀವು ಇಲ್ಲಿ ಬಂದು ಮಾತಾಡಿ ಹೇಳಿದೆ. ನಾನು ಮತ್ತೆ ಹೇಳಿಲ್ಲ, ನೀವು ಇಲ್ಲಿ ಬಂದು ಮಾತಾಡಿ ಅಂತ. ಒಂದಿನ ಅವರು ಅಲ್ಲಿ ಬಂದರು, ಅಪಾರ್ಟ್ಮೆಂಟ್ಗೆ ಬಂದರು, ಅಲ್ಲಿ ನೋಡಿ ಕರೆದರು. ಹೇಳಿದ್ದೆ, ನಾವು ಏನಾದರೂ ಮಾಡಿದರೆ ಒಂದು ಕಾಟಾಚಾರ ಮಾಡೋದು, ಒಂದು ಟೈಮಿಂಗ್ ಮಾಡೋದು ಸರಿಯಲ್ಲ, ಒಂದು ಪರ್ಮನೆಂಟ್ ಸೋಲಿಸಿ ಹುಡುಕುವ, ಇಲ್ಲಿದ್ರೆ ಮಾಡೋದು ಬೇಡ. ಮಾಡಿದರೆ ಒಂದು ಪರ್ಮನೆಂಟ್ ಸೋಲ್ ಹುಡುಕುವ, ಮಾಡಿದರೆ ಈ ವಿಷಯ ಮಾಡೋದು ಬೇಡ. ಯಾವುದಕ್ಕೂ ನಾವು ಇಲ್ಲಿ ಮಾತಾಡಲಿಕ್ಕೆ ಆಗೋದಿಲ್ಲ, ನಿಮ್ಮ ಊರಿಗೆ ನಾನು ಬರ್ತೀನಿ, ಕೂತು ಮಾತಾಡೋ ಹೇಳಿದೆ. ಆಮೇಲೆ ಇಲ್ಲಿ ಬಂದಾಗ ನನಗೇನೋ ಒಂದು ಇದಾಯಿತು, ಮಾಡುವಂಥ ಮನಸ್ಸು ಬಂತು. ನನ್ನ ಹಿಂದಿನ ಫೀಲಿಂಗ್ಸ್ ಎಲ್ಲ ನೋಡುವಾಗ ಮಕ್ಕಳಿಗೆಲ್ಲ ಕೊಡುವಂತಾಯಿತು. ಹಾಗೆ ನಾವು ಇದ್ದಂತ ನೋಡ್ತು. ಹಾಗೆ ಅವರು ಕೊಡುವವರು ಕಷ್ಟಪಟ್ಟು ದುಡಿದಂಥ ಒಂದು ಸಂಪಾದನೆ ಮಾಡಿ ಕೊಡಬೇಕಾದ್ರೆ ತುಂಬ ಯೋಚಿಸ್ತಾರೆ. ಈ ಟೀಚರ್ಗಳ, ನಮ್ಮ ಹೆಡ್ ಮಾಸ್ಟರ್ ಮತ್ತು ಅವರ ಟೀಚರ್ ನಮ್ಮ ಕಮಿಟಿಯವರು ಪ್ರಯತ್ನವನ್ನು ಗಮನಿಸಿ ತುಂಬ ನನಗೆ ಖುಷಿ ಆಯಿತು. ಸಣ್ಣ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಒಬ್ಬರು ಪ್ರಯತ್ನ ಕಷ್ಟಪಟ್ಟ ಹಣವನ್ನು ಹೇಗೆ ಇನ್ವೆಸ್ಟ್ ಮಾಡ್ತಾರಂತ. ಅದು ನಮ್ಮ ಮದರ್ ತೆರೇಸಾ ಅವಳು ಒಂದು 60 ವರ್ಷ ಹಿಂದೆ ಚಂದ ಹುಡುಗಿಯವಳು, ಅವಳು ನರ್ಸ್ ಟ್ರೈನಿಂಗ್ ಆಗಿ ಬಂದು ಕಲ್ಕತ್ತಾದಲ್ಲಿ ನಾನೊಂದು ನರ್ಸಿಂಗ್ ಕಾಲೇಜ್ ಮಾಡಬೇಕಂತ ಅವಳು ಯೋಚಿಸಿದ್ರು. ಆಗ ಏನು ಮಾಡೋದು ಅಂದರೆ, ಅಲ್ಲಿ ಒಬ್ಬ ಕಿಂಗ್ ಫ್ಯಾಮಿಲಿಯವನು ತುಂಬ ನಿಮಗೆ ಹಣದ ವ್ಯವಸ್ಥೆ ಮಾಡ್ತಾರೆ, ನೀವು ಅವ್ರಿಗೆ ಹೋಗಿ ಸಹಾಯ ಕೇಳಿ ಅಂತ. ಮತ್ತೆ ತೆರೇಸಾ ಬಂದು ಹೇಳ್ತಾಳೆ, ನಾನು ಒಂದು ಕುಷ್ಠ ರೋಗಿಗಳಿಗೆಲ್ಲ ಟ್ರೀಟ್ ಮಾಡಿ ಹೋಗ್ತಾ ಇದ್ದೀನಿ, ನನಗೆ ಸ್ವಲ್ಪ ನೀವು ಸಹಾಯ ಮಾಡಬೇಕು, ನಾನು ಒಂದು ಹಾಸ್ಪಿಟ್ಲ್ ಕಟ್ತೀನಿ, ದುಡ್ಬೇಕಂತ ಹೇಳ್ತಾಳೆ. ಅವ ಅಲ್ಲಿ ತುಂಬ ರಿಚೆಸ್ಟ್ ಪರ್ಸನ್, ಅವ್ನು ನೋಡ್ತಾನೆ, ನಾಳೆ ಬೆಳಿತಾರೆ. ಹಾಗೆ ಒಂದು ತಿಂಗಳು ಅವ್ನು ನಾಳೆ ಬಾ
ಹೋಗ್ತಾರೆ, ನಾಳೆ ಬಾ ಅಂತ ಹೇಳ್ತಾರೆ. ಪುನಃ ಅವಳು ನೆಕ್ಸ್ಟ್ ಡೇ ಪುನಃ ಬಂದು ಕಾಯ್ತಾಳೆ. ಅವ ಚೆಕ್ ಬುಕ್ಕಿಗೆ ಸೈನ್ ಮಾಡಿ ಚೆಕ್ ಬುಕ್ಕನ್ನೇ ಬಿಸಾಕ್ತಾರೆ. ನಿಮ್ಗೆ ಎಷ್ಟು ಬೇಕಷ್ಟು ಡ್ರಾ ಮಾಡಲ್ಲ. ಯಾಕೆ ಹೇಳ್ತೀನಿ ಹೇಳಿದ್ರೆ, ಅವಳು ಚಂದ ಹುಡುಗಿ ಕುಷ್ಠರೋಗಿ, ನಾನು ಟ್ರೈನಿಂಗ್ ಕಾಯಿಲೆ ಮಧ್ಯಮ ಟ್ರೀಟ್ ಮಾಡಿ ಹೇಳ್ತಿದ್ದಾಳೆ. ಇವಳ ಪೇಷನ್ಸ್ ನಾವು ಚೆಕ್ ಮಾಡಿದ್ವಿ. ಹಾಗೆ ನಾನು ಕೂಡ ಇಲ್ಲಿ ಟೀಚರು ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ, ಇಲ್ಲಿ ಕಮಿಟಿಯವರು ಬಹಳಷ್ಟು ಪ್ರಯತ್ನ ಪಡ್ತಿದ್ದಾರೆ. ಹಾಗೆ ಕೂಡಿಕೊಂಡಿದ್ದೀವಿ. ಸೆಕೆಂಡ್, ಇನ್ನೊಂದು ಇದೇ ಒಂದು ಗೌರ್ಮೆಂಟ್ ಸ್ಕೂಲಲ್ಲಿ ನಾವು ಒಂದು ಇದು ಮಾಡಿ ಕಂಪ್ಯೂಟರ್ ಕ್ಲಾಸ್ ಮಾಡಿದ್ದೀವಿ. ಕಂಪ್ಯೂಟರ್ ಕ್ಲಾಸ್ ಯಾಕೆ ಮಾಡಿ ಹೇಳಿದ್ರೆ, ಈ ಪರಿಸರದ ಎಲ್ಲ ಮಕ್ಕಳಿಗೆ ಸಿಟಿಯಲ್ಲಿರೋದಕ್ಕೆ ಹೆಚ್ಚು ಒಂದು ಇವಾಗ ಕಂಪ್ಯೂಟರ್ ನಾಲೆಜ್ ಬಹಳ ಇಂಪಾರ್ಟೆಂಟ್. ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಅನ್ನೋದು ಬಹಳ ಒಂದು ಆ ನಾಲೆಜ್ ಇಲ್ಲದಿದ್ರೆ ಇವತ್ತು ಇಲ್ಲಿಟೇಟ್ ಹಾಗೆ ಆಗಿದೆ. ಹಾಗಾಗಿ ಈ ಶಾಲೆ ಮಕ್ಕಳು, ಈ ಪರಿಸರದ ಎಲ್ಲ ಮಕ್ಕಳು ಕೂಡ ನಾವು ಹೇಳಿದ್ದು ಅದು ಬೇಕಾದ್ರೆ ನಾವು ಅರುಣ್ ಕುಮಾರ್ ಹೆಗ್ಡೆ ಅವರು ಬಹಳ ಉದಾಹರಣೆ ಅವರು ಎಲ್ಲರೂ ಕೂಡ ಹೇಳ್ತಾರೆ. ಅವ್ರು ಖಂಡಿತ ಎಲ್ಲ ಮಕ್ಕಳಿಗೆ ಫ್ರೀ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆಮೇಲೆ ಇಲ್ಲಿ ನನಗೆ ಇನ್ನೊಂದು ಸನ್ಮಾನ ದಯವಿಟ್ಟು ಹೇಳ್ತಾ ಇದ್ದೀನಿ, ಏನಾದರೂ ನಮಗೆ ಊರಿಗೆ ಬರ್ಬೇಕಂತಿದ್ರೆ, ನಿಮ್ಗೆ ಏನಾದರೂ ಹೆಲ್ಪ್ ಮಾಡ್ಬೇಕಂತಿದ್ರೆ ಸನ್ಮಾನವನ್ನು ಮಾಡೋದು ನನಗೆ ಸೂಕ್ತ ಅಲ್ಲ. ನಾನು ನನ್ನ ಹತ್ರ ಯಾವುದೇ ಸರ್ಟಿಫಿಕೇಟ್ ಇಲ್ಲ. ನನಗೆ ಡಾಕ್ಟರೇಟ್ ಬಂದಾಗ ನನಗೆ ಅದು ಬಹಳ ಒಂದು ದೊಡ್ಡ ಒಂದು ನನಗೆ ಸಾಧನೆ ಇತ್ತು. ಅಲ್ಲಿಂದ ನಾನು ಮಂಗಳೂರಲ್ಲಿ ಒಂದು ಸನ್ಮಾನ ಮಾಡೋದು, ಮೂಡಿಗೆ ಸನ್ಮಾನ ಮಾಡೋದು. ನನ್ನ ಹುಟ್ಟೂರಿಗೆ ನಾನು ಬಹಳಷ್ಟು ಗ್ಯಾಪ್ ಇತ್ತು. ನನ್ನ ಬಾಸ್ ಶೆಟ್ರು ನನಗೆ ಇಲ್ಲಿ ಬೆಸಲಿಕ್ಕೆ ಪ್ರಯತ್ನ ಪಟ್ಟರು. ಅವರು ನನ್ನ ಬಾಂಧವ್ಯ ಬಹಳಷ್ಟು ಹಿಂದಿನಿಂದ, ಇವತ್ತಲ್ಲ, ಇಲ್ಲಿಂದ ಹೋದರೂ ಕೂಡ ನನಗೆ 20 ವರ್ಷ ನಾನು IT ಕಾಲೇಜ್ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಶಿಬಿರಗಳು ಮಾಡ್ತಾ ಇದ್ದೀವಿ. ನಾವು ಪ್ರತಿ ವರ್ಷ 100 ಮಕ್ಕಳಿಗೆ ಹ್ಯೂಮನ್ ರಿಸೋರ್ಸ್ ಬಗ್ಗೆ ಮಾಡ್ತಾ ಇದ್ದೀವಿ. ಅದಕ್ಕೆಲ್ಲ ನಮ್ಮೊಟ್ಟಿಗೆ ಭಾಗವಹಿಸ್ತಿದ್ರು, ನಮ್ಮೊಟ್ಟಿಗೆ ಬಹಳ ಆಸಕ್ತಿ ಇದ್ರು. ಹಾಗೆ ಅವರು ಬಂದು ನನ್ನ ಇಲ್ಲಿ ಕೊನೆಗೆ ಬೆಸರು. ಹಾಗೆ ನಿಮಗೆ 3 ಮಟ್ಟಿಗೆ ಗೆಲ್ಲಿಗೆ ಒಂದು ಅವಕಾಶವನ್ನು ಮಾಡಿಕೊಂಡ ಕಾರಣ ನಮ್ಮ ಬಾಲ್ ಶೆಟ್ರು ಮತ್ತು ರೆಡ್ಡಿಯವರು ಮತ್ತೆ ಸನ್ಮಾನ ಮಾಡೋದು ಸ್ವಾರಿ. ಯಾಕಂದ್ರೆ ಹಣ ನಾನು ಹೇಳ್ತೀನಿ, ನನಗೆ ಗೆಸ್ಟೇ ಕರೀತಾರೆ, ಗೆಸ್ಟೇ ಕರೆಯುವ ನಾನು ಹೋಗುದಿಲ್ಲ. ಯಾಕಂದ್ರೆ ಇಷ್ಟು ಹಣಕ್ಕೆ ನೀವು ನಿರೀಕ್ಷೆ ಮಾಡಿ ನನಗೆ ಗೆಸ್ಟೇ ಕರೆಯುವುದು ವೇಸ್ಟ್. ನಿಮ್ಮದು ಬೇರೆ ಬೇರೆ ನಾಲೆಜ್ಗಳಿದೆ, ಅದನ್ನು ಶೇರ್ ಮಾಡ್ಬೋದು. ಸನ್ಮಾನ ಮಾಡಿಕೊಂಡಿದ್ದೀರ. ಎಲ್ಲರೂ ಪ್ಲಾಸ್ಟಿಕ್ ಕ್ಯಾಪ್ ಹಾಕ್ತಾರೆ, ಅದು ದೇಶಕ್ಕೆ ಒಳ್ಳೆಯದಲ್ಲ. ಪ್ಲಾಸ್ಟಿಕ್ ಇದಾಗ್ತಾರೆ, ಹಾರ, ಅದು ದೇಶಕ್ಕೆ ಒಳ್ಳೆಯದಲ್ಲ. ಶಾಲ್ ಹಾಕ್ತಾರೆ, ಗೆರಿ, ಅದು ಮೈವರ್ಸ್ಕೊಳ್ಳಿಕ್ಕೂ ಆಗೋದಿಲ್ಲ. ನಾವು ಹೇಳೋದು ಒಂದು ಸಣ್ಣ ಒಂದು ಹೂವಿನ ಗಿಡ, ಸಾವಿನ ಗಿಡ ನಡ್ಲಿಕ್ಕೆ ಕೊಡಿ, ಅವ್ರು ಬುಕ್ ಕೊಡಿ, ಅದೆಲ್ಲ ಕೊಡಿ. ಯಾಕಂದ್ರೆ ಒಂದೊಂದು ನಾವು ಬೇರೆ ಬೇರೆ ಕಂಟ್ರಿಗೆ ಹೋಗುವಾಗ ಅಲ್ಲಿ ನೆಲ, ಜಲ ಮತ್ತೆ ಪ್ರತಿ ಪರಿಸರವನ್ನು ಎಷ್ಟು ಪೂಜಿಸ್ತಾರೆ, ಎಷ್ಟು ಆರಾಧಿಸ್ತಾರೆ. ನಾವು ಹೋಗಿ ನೆಲ ಜಲಗಳನ್ನೆಲ್ಲ ಅದ್ರ ಮೇಲೆ ಕೆಟ್ಟ ಬರುವ ಹಾಗೆ ಪ್ಲಾಸ್ಟಿಕ್ ಬಿಸಾಕೋದು, ಕೊಳಕು ಮಾಡೋದು, ಕೆಟ್ಟ ನೀರಲ್ಲಿ ಬಿಡೋದು. ನಾವು ದೇವರಂತ ಪೂಜೆ ಮಾಡ್ತಾ ಇದ್ದೀವಿ, ಈಚೆಗೆ ಕಲ್ಚರ್ ಅಂತ ಹೋಗ್ತಾ ಇದ್ದೀವಿ. ಕಂಬಳ, ಕೋಲಗಳು, ಈಚೆಗೆ ದೇವಸ್ಥಾನ, ಬ್ರಹ್ಮಲಗಳು, ಅದ್ರ ಮಧ್ಯೆ ಗಿಡ ಮರಗಳು ಕಡಿಯೋದು, ನಾಶ ಮಾಡೋದು, ಪ್ರಕೃತಿ ನಾಶ ಮಾಡೋದು, ಇದು ಕೂಡ ದೊಡ್ಡ ಶಾಪ. ಇನ್ನೊಂದು 10 ವರ್ಷ ಹೋದ್ರೆ 5 ಟೆಂಪರೇಚರ್ ಜಾಸ್ತಿ ಆದ ಎಲ್ಲರೂ. ಈಗ ನೋಡಿ, ಮೊನ್ನೆ ಮಕ್ಕದಲ್ಲಿ 1000 ಸೋದೋದ್ರು, ನಿನ್ನೆ ಪಾಕಿಸ್ತಾನದಲ್ಲಿ 400 ಸೋದೋದ್ರು, ಡೆಲ್ಲಿಯಲ್ಲಿ 20 ಸೋದೋದ್ರು. ಇದೆಲ್ಲ ಇನ್ನು ಪ್ರತಿಯೊಬ್ಬ ಕೂಡ ಒಂದು 100 ಗಿಡ ನೆಡುವಂತ ಚಿಂತನೆ ಮಾಡಬೇಕು. ಹಾಗೆ ನಾವು ಲಾಸ್ಟ್ 5 ವರ್ಷದ ಕೆಲಸ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ಒಂದು ಗೋದಾಮ ಅಂತ ಹೇಳಿ ಬೆಳೆಸ್ತಾ ಇದ್ದೀವಿ. ಈ ಮಕ್ಕಳಿಗೆ ನೋಡಿ, ಮಕ್ಕಳೇ ಅಬ್ದುಲ್ ಕಲಾಂ ಅಂದ್ರೆ ಕನ್ನಡ ಮೀಡಿಯಂ ಓದೋರೆಲ್ಲ ಇವತ್ತು ಇಂಗ್ಲಿಷ್ ಮೀಡಿಯಂ ಮಕ್ಕಳನ್ನು ಕೆಲಸಕ್ಕೆ ಹೋಗ್ತಿದ್ದಾರೆ. ನಮಗೆ ಇಂಗ್ಲಿಷ್ ತೊಂದರೆ ಆಗ್ತದೆ. ಯಾಕಂದ್ರೆ ಇಲ್ಲಿ ಒಬ್ಬರು ಸೆಟ್ಲ್ ಇದ್ರು ಚಿಕ್ಕಮಗಳೂರಲ್ಲಿ, ಲೈಫ್ ಲೈನ್ ಫೀಲ್ಡ್ಸ್ ಅಂತ. ಕಿಶೋರ್ ಹೆಗ್ಡೆ ಅನ್ನೋರು, ನಿಮ್ಮ ಎಲ್ಲರೂ ನಾವೆಲ್ಲ ಕನ್ನಡ ಮೀಡಿಯಂ ಕೆಲಸ ಬಂದವರು. ಇವತ್ತು ನೀವು ಕನ್ನಡ ಮೀಡಿಯಂ ಮಾಡಿದವರಿಗೆ ಬಹಳಷ್ಟು ಅವಕಾಶಗಳಿದೆ. ನೀವು ನಿರಂತರ ಚಿಂತನೆ ಮಾಡಬೇಕು. ಮತ್ತು ಒಂದೇ ಶಾಲೆ ಟೀಚರ್ ಹೇಳ್ತಾ ಇದ್ದೀನಿ, ಬೇಕಾದ್ರೆ ಒಂದು ಎಕ್ಸ್ಟ್ರಾ ಟೀಚರ್ ಹಾಕಬಹುದು. ಮಕ್ಕಳಿಗೆ ಇಂಗ್ಲಿಷ್ ಕ್ಲಾಸ್ ಮತ್ತೆ ಅಬ್ದುಲ್ ಕಲಾಂ ಇದು ಅಂಥದ್ದೆಲ್ಲ ಮಾರಲ್ ಡೆವಲಪ್ಮೆಂಟ್ ಕೊಡೋದು ಬಹಳ ಒಳ್ಳೆಯದು. ನಮಗೆ ಪ್ರತಿಯೊಂದು ಹಳ್ಳಿಯ ಮಕ್ಕಳು ಕೂಡ ನಮಗೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಬೇಕೆಂಬ ಕಲ್ಪನೆ. ನೀವು ನಮಗೆ ಇವತ್ತು ಆ ಕಾರ್ ಕೊಡಬೇಕಾದ್ರೂ ಕೂಡ ಹಾಗೆ ನಾವು ನಿಮ್ಮ ಸ್ಕೂಲಿಗೆ ಬರ್ಕೊಂಡಿದ್ದೀವಿ. ಹೆಚ್ಚಿನವರು ಹೋಲ್ಡ್ ಇಟ್ಕೊಳ್ತಾರೆ, ನಾವು ಎಲ್ಲಿ ಹೋಲ್ಡ್ ಇಟ್ಕೊಳ್ಳಿಲ್ಲ. ಅದಕ್ಕೆ ಸಾಮಾನ್ಯ 6 ಲಕ್ಷ ಚಿಲ್ಲರೆ 7 ಲಕ್ಷ ತನಕ ಆಯಿತು. ಆದರೆ ನಿಮ್ಮ ಸ್ಕೂಲಿಗೆ ಬರ್ಕೊಂಡಿದ್ದೀವಿ. ನಾವು ಏನು ಕೊಡ್ತೀವಿ ಅದ್ರ ಏನು ಸ್ವಾರ್ಥ ಇರಬಾರ್ದು ಮತ್ತು ನಮ್ಮ ಹೋಲ್ಡ್ ಇರಬಾರ್ದು. ಅದು ನೀವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಭಾಳ ಇಂಪಾರ್ಟೆಂಟು. ಪ್ರತಿಯೊಂದು ಮಕ್ಕಳಿಗೂ, ಪೇರೆಂಟ್ಸ್ಗೂ, ನಿಮ್ಮ ಕಮಿಟಿಗೂ
ಅದೊಂದು ಭಾಳ ಒಂದು ವ್ಯಾಲ್ಯೂಬಲ್ ಕೊಡುಗೆ, ಅದನ್ನು ಚೆನ್ನಾಗಿ ಉಳಿಸ್ಕೊಳ್ಳಿ, ಅದು ಮಾಡಿ ಅಂತ ಹೇಳಿದ ನನಗೆ ಭಾಳ ಬೇಜಾರಾಗಿತ್ತು. ದಯವಿಟ್ಟು ಮುಂದೆ ಇಲ್ಲಿ ನನಗೆ ಸನ್ಮಾನ ಮಾಡೋದು ಬೇಡ, ಅದು ಭಾಳ ನಾನು ಒಪ್ಪಿಕೊಳ್ಳೋ ವಿಷಯ. ಯಾಕಂದರೆ ಮನುಷ್ಯ ಬೆಳಿಬೇಕಾದ್ರೆ ಅದು ರಾಜಕಾರಣಿಗಳಿಗೆ, ಸಾಹಿತಿಗಳಿಗೆ, ಆಲ್ರೌಂಡಿಗೆ ಬೇಕಾಗ್ತದೆ. ನಮ್ಮಂಥ ಉದ್ಯಮಿಗಳೆಲ್ಲ ಹೇಗಿರ್ಬೇಕಂದ್ರೆ ಹೈ ಥಿಂಕಿಂಗ್, ಸಿಂಪಲ್ ಲಿವಿಂಗ್. ನಾವು ಸಾಮಾನ್ಯ ಜನರಿಗೆ ಬರಬೇಕು, ಸಾಮಾನ್ಯವಾಗಿರ್ಬೇಕು, ದೊಡ್ಡ ದೊಡ್ಡ ಚಿಂತನೆ ಮಾಡಬೇಕು, ದೊಡ್ಡ ದೊಡ್ಡ ಕೊಡುಗೆ ಮಾಡಬೇಕು. ಆ ಕೊಡುಗೆಯನ್ನು ಬೂಸ್ಟ್ ಮಾಡೋದು, ಸಣ್ಣ ಮಾಡ್ಕೊಳ್ಳೋದೆಲ್ಲ ನಾವು ಬಿಡಬೇಕು ಅಂತ ಹೇಳ್ತಾ ನನಗೆ ನೀವೆಲ್ಲ ದೊಡ್ಡ ಪ್ರೀತಿ ಗೌರವಕ್ಕೆ ಅಭಿನಂದಿಸ್ತಾ ಶಿಕ್ಷಣ ಅಲ್ಲ, ಅದು ಜೀವನ ಕಲೆಯನ್ನು ನೀಡುವ ಶಿಕ್ಷಣ ಆಗಿರ್ಬೇಕು ಅನ್ನೋ ಒಂದು ಉನ್ನತ ಚಿಂತನೆಯನ್ನು ಹೊಂದಿರುವವರು ಸರ್ ಅವರು. ಆ ರೀತಿ ಜೀವನ ಕಲಿಸುವಂತ ಶಿಕ್ಷಣ ಇದ್ರೆ ಮಕ್ಕಳಿಗೆ ಮುಂದೆ ಒಳ್ಳೆಯದಾಗುತ್ತೆ ಅನ್ನೋ ಚಿಂತನೆಯನ್ನು ಹೊಂದಿದ್ದಾರೆ ಅವರು. ಶ್ರೀಯುತರಿಗೆ ತಮ್ಮದೇ ಆದ ಅನಿಸಿಕೆಗಳನ್ನು ನೀಡಿದಂತಹ ಶ್ರೀಯುತರಿಗೆ ಧನ್ಯವಾದಗಳು. ಈಗ ಧರ್ಮಪತ್ನಿಯಾಗಿರುವಂತ ಸರಿತಾ ಮೇಡಮ್ ಅವ್ರನ್ನ ಅನಿಸಿಕೆಗಳನ್ನ ಹೇಳ್ಬೇಕಾಗಿ ಕೇಳ್ಕೊಳ್ತಾರೆ. ಮಾಧ್ಯಮ ಮಿತ್ರರೇ, ಇಲ್ಲಿ ನೆರೆದಿರುವ ಎಲ್ಲಾ ಬಂಧುಗಳೇ ಹಾಗೂ ಪುಟ್ಟ ಪುಟ್ಟ ಮಕ್ಕಳೇ, ನಿಮ್ಮ ಮಕ್ಕಳನ್ನು ನೋಡುವಾಗ ನನಗೂ ಹಿಂದಿನ ಬಾಲ್ಯದ ಜೀವನ ನೆನಪಾಗ್ತದೆ. ಆಗ ಹೇಗಂದ್ರೆ ಯಾವ ಫೆಸಿಲಿಟಿಯೂ ಇರ್ತಿರ್ಲಿಲ್ಲ. ನಾವು 2-3 ಕಿಲೋಮೀಟರ್ ನಡ್ಕೊಂಡು ಹೋಗಿ ಶಾಲೆಗೆ ಹೋಗ್ತಿದ್ವಿ. ಅಲ್ಲಿ ಹೇಗಂದ್ರೆ ನಮ್ಮ ಮನೆಯಲ್ಲಿ ಶಾಲೆಗೆ ಕಳಿಸಿದ್ರೆ ದೊಡ್ಡ ವಿಷಯ ಆಗ. ಆದ್ರೆ ಈಗ ಎಲ್ಲ ಪರಿಸ್ಥಿತಿ ಬದಲಾಗಿದೆ, ಎಲ್ಲ ಬದಲಾಗಿದೆ. ಈಗ ಮಕ್ಕಳು ಎಲ್ಲವನ್ನು ಬಯಸ್ತಾರೆ, ತಪ್ಪಂತ ಹೇಳುವುದಿಲ್ಲ. ಅದನ್ನು ಈಗ ಇವರು ಅದನ್ನು ನೆರವೇರಿಸಿದ್ದಾರೆ, ನಿಮ್ಮ ಕೋರಿಕೆಯನ್ನು. ಅದನ್ನು ನೀವು ಚೆನ್ನಾಗಿ ಬಳಸಿಕೊಂಡು ಇನ್ನೂ ಹೆಚ್ಚು ಹೆಚ್ಚು ಮಕ್ಕಳು ಶಾಲೆಗೆ ಬರುವ ಹಾಗೆ ಆಗಲಿ ಅಂತ ನಾನು ಹಾರೈಸ್ತೇನೆ. ಮತ್ತೆ ನಮ್ಮ ಮನೆಯವರು ಎಲ್ಲರಿಗೆ ಕೊಡ್ತಾ ಇದ್ದಾರೆ. ನನಗೆ ಅದು ತುಂಬಾ ಸಂತೋಷದ ವಿಷಯ ಆಗಿದೆ. ಆದ್ರೆ ಏನಂದ್ರೆ ಅದು ಸರಿಯಾದ ಜನರಿಗೆ ಮುಟ್ಟಬೇಕು, ಸರಿಯಾದ ರೀಸನ್ನಿಗೆ ಮುಟ್ಟಬೇಕು. ಇದೊಂದು ನನ್ನ ದೊಡ್ಡ ಆಸೆ. ನೀವೆಲ್ಲ ಅದನ್ನು ಸೇರಿ ನೆರವೇರಿಸ್ತೀರಿ ಅಂತ ನಾನು ಎಲ್ಲೋ ಒಂದು ಕಡೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದ ಹಾಗೆಯೇ ನಶಿಸಿ ಹೋಗುವ ಅಥವಾ ಮುದುಡುವ ಸಂದರ್ಭದಲ್ಲಿ ಅದಕ್ಕೆ ನೀರನ್ನು ಎಳೆದು ಮತ್ತೆ ಪುನಃ ಚಿಗುರುವಂತೆ ಮಾಡಿದವರು ಈ ಊರಿನ ಹಳೆ ವಿದ್ಯಾರ್ಥಿಗಳು. ಅದರ ನೇತೃತ್ವ ವಹಿಸಿದವರು ಶ್ರೀ ರಾಮಕೃಷ್ಣ ಆಚಾರ್ಯವರು. ಮತ್ತೊಮ್ಮೆ ಅವರಿಗೆ ಇಲಾಖೆ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಅವರಿಗೆ ತುಂಬ ಹೃದಯದ ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಅವರು ನೀಡಿದಂತ ಕೊಡುಗೆ ಮತ್ತೆ ಪುನಃ ಎಲ್ಲ ಮಕ್ಕಳಿಗೆ ಸೇರ್ತಾ ಅದು ಸದುಪಯೋಗವಾಗಲಿ. ಅದರಿಂದ ಮುಂದಿನ ಶೈಕ್ಷಣಿಕ ವರ್ಷದವೇ ಮಕ್ಕಳ ಸಂಖ್ಯೆ ಹಂತ ಹಂತದಲ್ಲಿ ಜಾಸ್ತಿ ಆಗ್ತಾ ಹೋಗಲಿ. ಆಗ ಅವರಿಗೆ ನಿಜವಾದ ಒಂದು ಖುಷಿ ಕೊಡುತ್ತೆ. ಅದು ಈ ಊರಿನ ಜನಗಳು ಮತ್ತು ಎಸ್ಡಿಎಂಸರು, ಪೋಷಕರು ಸೇರಿ ಮಾಡೋಣ ಎನ್ನುವಂತ ಆಶೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಮತ್ತೊಂದು ವಿಚಾರ ಅಂದ್ರೆ ಟೀಚರ್ ಬಗ್ಗೆ ಒಂದು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೇನೆ. ಬೇಡುವ ಕೈಗಳು ಚೆನ್ನಾಗಿದ್ರೆ ಕೊಡುವ ಕೈಗಳು ಸಾವಿರಾರು ಇರುತ್ತೆ. ಆ ದೃಷ್ಟಿಯಲ್ಲಿ ನಮ್ಮ ಶಾಲೆ ನಮ್ಗೆ ಏನು ಬೇಕು ಇರೋದನ್ನೆಲ್ಲ ಬೇರೆ ಬೇರೆ ದಾನಿಗಳಲ್ಲಿ ಸಹಕರಿಸಿಕೊಂಡು ಅವರೆಲ್ಲ ಪ್ರೀತಿ ವಿಶ್ವಾಸವನ್ನು ಬೆಳೆಸಿಕೊಂಡು ಅನೇಕ ಶಾಲೆಯ ಬೆಳವಣಿಗೆಯನ್ನು ಎತ್ತರಿಸುವಲ್ಲಿ ಶ್ರಮ ವಹಿಸಿದವರು ಈ ಶಾಲೆಯ ಪ್ರಭಾರ ಮುಖ್ಯ ಶಿಕ್ಷಕರಂತ ರಮಣಿ ಟೀಚರ್ ಅವರು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಅವರು ನಿವೃತ್ತಿ ಆಗಿದ್ದಾರೆ. ಅವರ ಕನಸು ಈ ಶಾಲೆ ಬೆಳೆಯಬೇಕಿರೋ ದೃಷ್ಟಿಯಿದೆ. ಅದಕ್ಕೆಲ್ಲ ನಾವು ನೆರವಾಗಬೇಕಾಗಿದೆ. ಈ ಶಾಲೆಯಲ್ಲಿ ಒಂದು ದಾಖಲಾತಿ ಪುಸ್ತಕ ಕಳೆದ ಸಲ ಫುಲ್ ಹರಿದು ಚೂರಾಗಿ ಹೋಗಿತ್ತು. ಕೆಲವು ಶಾಲೆಗಳಲ್ಲಿ ಹರಿದೋಗಿದೆ, ಮಾಹಿತಿ ಸಿಗುವುದಿಲ್ಲ ಹೇಳ್ತಾರೆ. ಆಗ ಟೀಚರ್ ಹಾಗೆ ಮಾಡಲಿಲ್ಲ. ಅವರ ಸಹೋದ್ಯೋಗಿಗಳನ್ನೆಲ್ಲ ಸೇರಿಸಿಕೊಂಡು ಇಡೀ ದಾಖಲಾತಿ ಪುಸ್ತಕವನ್ನು ಪುನಃ ಹೊಸದಾಗಿ ಬರೆದು ನಮ್ಮ ಆಫೀಸಿಗೆ ತಗೊಂಡು ಬಂದು ಸಿಗ್ನೇಚರ್ ಮಾಡಿಕೊಂಡು ಮತ್ತೆ ಪುನಃ ಆ ಪುಸ್ತಕವನ್ನು ಹೊಸದಾಗಿ ರಚನೆ ಮಾಡಿದ್ರು. ಇದು ಶಿಕ್ಷಕರಿಗೆ, ಊರಿನವರ, ಪೋಷಕರ, ವಿದ್ಯಾರ್ಥಿಗಳ, ಸಮಾಜದ ಕಾಳಜಿಯನ್ನು ಎತ್ತಿ ತೋರಿಸುತ್ತದೆ. ಅವರಿಗೆ ಮತ್ತೊಮ್ಮೆ ವಿಶೇಷವಾದ ಅಭಿನಂದನೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಕೊಟ್ಟಂತೆ ಎಲ್ಲರಿಗೂ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಇಲಾಖೆ ಪರವಾಗಿ ಶುಭ ಕೋರಿದಂತ ಶೇಖರ್ ಸರ್ ಅವರಿಗೆ ಧನ್ಯವಾದಗಳು. ಈಗ ಎಸ್ಡಿಎಂಸಿ ಅಧ್ಯಕ್ಷರಾಗಿರುವಂತಹ ಮಂಜುನಾಥ್ ಮಗವೇಶ್ ಸರ್ ಅವರು ತಮ್ಮ 2 ಅನಿಸಿಕೆಗಳನ್ನು ಹೇಳಬೇಕಾಗಿ ಕೇಳ್ಕೊಳ್ತಾರೆ. ಎಲ್ಲ ಗಣ್ಯರೇ, ಹೀಗೆ ಇವತ್ತಿನ ಕೇಂದ್ರ ಬಿಂದುವಂತ ನಮ್ಮ ಶಾಲೆಗೆ ದಾನಿಗಳಾದಂಥ ರಾಮಕೃಷ್ಣಾಚಾರ್ಯ ದಂಪತಿಗಳೇ, ಗುರುಗಳೇ, ಹಾಗೆ ಉದ್ಘಾಟಕರೇ ಹಾಗೂ ಸಭೆಯ ಅಧ್ಯಕ್ಷರೇ, ಇಲಾಖಾ ಪ್ರತಿನಿಧಿಗಳೇ ಹಾಗೂ ನಮ್ಮ ಶಿಕ್ಷಕ ಬಂಧುಗಳೇ, ಪೋಷಕ ಬಂಧುಗಳೇ, ಮಾಧ್ಯಮ ಮಿತ್ರರೇ ಹಾಗೂ ಎಲ್ಲ ಪುಟಾಣಿಗಳೇ, ಎಲ್ಲ ಹಳೆ ವಿದ್ಯಾರ್ಥಿಗಳೇ, ಇವತ್ತಿನ ಈ ಕಾರ್ಯಕ್ರಮ ನಮ್ಮ ಶಾಲೆಯ ಒಂದು ಮರೆಯಲಾಗದ ದಿನವಾಗಿ ಪ್ರತಿಬಿಂಬಿಸ್ತಾ ಇದೆ. ನಮ್ಮ ಶಾಲೆ 118 ವರ್ಷಗಳ ಇತಿಹಾಸ ಇರುವಂಥ ಶಾಲೆ. ಈ ಶಾಲೆಗೆ ಇವತ್ತು ಪುನರ್ಜೀವನ ಸಿಕ್ಕಿದೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ. ಯಾಕಂತ ಹೇಳಿದ್ರೆ
ಈ ಸರ್ಕಾರಿ ಶಾಲೆಗಳು ನಶಿಸಿ ಹೋಗುತ್ತಿರುವಂಥ ಕಾಲಘಟ್ಟ ಇದು. ಬರೇ ನಮ್ಮ ಶಾಲೆ ಅಲ್ಲ, ಎಲ್ಲ ಕಡೆಯಲ್ಲೂ ಇದೇ ಸಮಸ್ಯೆಗಳು ಆಗ್ತಾ ಇದೆ. ಮಕ್ಕಳ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಬೇರೆ ಬೇರೆ ಆಂಗ್ಲ ಮಾಧ್ಯಮಗಳಿಗಿಂತ ಒಲವು. ಇದಕ್ಕೆ ಕಾರಣಗಳು ಹಲವಾರು ಇರುವುದು ಪೋಷಕರಲ್ಲಿ. ಯಾಕಂತ ಹೇಳಿದ್ರೆ ನಾನು ನೇರವಾಗಿ ಹೇಳ್ತೇನೆ, ನಮ್ಮ ಸರ್ಕಾರದ ಕೆಲವೊಂದು ಧೋರಣೆಗಳು ಕೂಡ ಇದಕ್ಕೆ ಕಾರಣ ಆಗ್ತದೆ. ಮಕ್ಕಳ ಸಂಖ್ಯೆ ಕಡಿಮೆ ಆದ ಕೂಡಲೇ ನಮ್ಮ ಶಿಕ್ಷಕರ ಸಂಖ್ಯೆಯನ್ನು ಕಡಿಮೆ ಆಡುವಂಥದ್ದು ಸಿಸ್ಟಮ್. ಇರುವ ಮಕ್ಕಳಿಗೆ 7 ಸಬ್ಜೆಕ್ಟಿಗೆ 7 ವಿಷಯ ಆಧಾರಿತ ಶಿಕ್ಷಕರು ಬೇಕಾಗ್ತದೆ. ಇವರು ಆಧಾರಿತವಾಗಿ ಮಕ್ಕಳ ಸಂಖ್ಯೆಯನ್ನು ಕೂಡ 1-2 ಶಿಕ್ಷಕರನ್ನು ಕೊಟ್ಟರೆ ಆ 7 ಅಭ್ಯಾಸದಲ್ಲಿ ಇರುವ ಮಕ್ಕಳು ವಂಚಿತರಾಗ್ತಾರೆ ಎಂಬುದು ನನ್ನ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ನಮ್ಮ ಇಲಾಖೆಯವರು ಅವರಲ್ಲಿ ಆದಂಥ ಕೆಲಸವನ್ನು ಮಾಡಬೇಕು. ನಮ್ಮ ಶಾಲೆಗೆ ಶಿಕ್ಷಕರನ್ನು ಒದಗಿಸುವಲ್ಲಿ ನೀವು ಪ್ರಯತ್ನ ಮಾಡಬೇಕು ಅಂತ ನಾನು ನಮ್ಮ ಪೋಷಕರ ಪರವಾಗಿ ಹಾಗೂ ಊರಿನವರ ಪರವಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತು ಈ ಶಾಲೆ ಉಳಿಬೇಕಾದ್ರೆ ನಮ್ಮ ಹಳೆ ವಿದ್ಯಾರ್ಥಿಗಳು ಕೂಡ ಕಾರಣಕರ್ತರಾಗಿದ್ದಾರೆ. ಅದರಲ್ಲಿ ಹಳೆ ವಿದ್ಯಾರ್ಥಿಗಳ ಸಾಲಿನ ಮೇಲು ಪಂಕ್ತಿಯಲ್ಲಿರುವವರಿಗೆ ನಮ್ಮ ಇವತ್ತಿನ ದಾನಿಗಳಂತ ರಾಮಕೃಷ್ಣಾಚಾರ್ಯ. ಯಾಕಂದರೆ ನಮ್ಮ ಶಾಲೆಗೆ ಜೀವನವನ್ನು ಕಲ್ಪಿಸಿಕೊಡ್ತಾ ಇದ್ದಾರೆ. ನಶಿಸಿ ಹೋಗುವಂಥ ಕಾಲಘಟ್ಟದಲ್ಲಿ ಈಗ ಇಂಥ ಒಂದು ದೊಡ್ಡ ಕೊಡುಗೆ ಅಂತಂದು ಪುನರ್ಜೀವನ ಕೊಟ್ಟ ಹಾಗೆ ಅವರ ಚಿಂತನೆಯನ್ನು ಈಗಾಗಲೇ ನಮ್ಮ ಗುರುಗಳು ಹೇಳಿದ್ದಾರೆ. ಆ ಚಿಂತನೆ ಯಾವ ರೀತಿ ಇದೆ ಅನ್ನೋದನ್ನ ನಾವು ಪೋಷಕರು, ನಮ್ಮ ಊರಿನ ಹಳೆ ವಿದ್ಯಾರ್ಥಿಗಳು ಗ್ರಹಿಸಬೇಕಾದ ಹೇಗೆ. ಒಂದು ಮಗುವಿನ ತಾಯಿ ತಂದೆ ತನ್ನ ಮಗು ನಮಗೆ ಆಲಿಸುವುದು ಏನು? ಅವರು ಹೇಳಿದ ಹಾಗೆ ಒಂದು ಆರೋಗ್ಯ, ಇನ್ನೊಂದು ಶಿಕ್ಷಣವನ್ನು ಪಡೆದಂಥ ಮಗುವಿಗೆ ಬದುಕನ್ನು ಕಲ್ಪಿಸುವುದಕ್ಕೆ ಉದ್ಯೋಗವನ್ನು ಕಲ್ಪಿಸುವುದು. ಈ 3 ಚಿಂತನೆಯನ್ನು ನಮ್ಮ ಊರಿನ ಮಕ್ಕಳಿಗೆ ರಾಮಕೃಷ್ಣಾಚಾರ್ಯ ದಂಪತಿಗಳು ಚಿಂತಿಸಿದ್ದಾರೆ ಅಂತಾದ್ರೆ ನಮ್ಮ ಮಕ್ಕಳ ತಾಯಿ ತಂದೆಯ ಸ್ಥಾನದಲ್ಲಿ ಅವರಿದ್ದಾರೆ. ಹಾಗಾಗಿ ಅವರಿಗೆ ವಿಶೇಷವಾದಂಥ ಧನ್ಯವಾದಗಳನ್ನು ನಮ್ಮ ಪೋಷಕರ ಪರವಾಗಿ ಹೇಳ್ತಾ ಇದ್ದೇನೆ ಸರ್. ಇದಕ್ಕಿಂತ ಮೊದಲು ಬರೇ ಈ ಕಾರು ಕೊಟ್ಟಿದ್ದು ಮಾತ್ರ ಅಲ್ಲ, ಇದಕ್ಕಿಂತ ಮೊದಲು ಸಾಧಾರಣ ಆ ಮೊತ್ತವನ್ನು ಹೇಳುವ ಸಾಧಾರಣ 2.5 ಲಕ್ಷ ಮಕ್ಕಿ ನಮ್ಮ ಶಾಲೆಗೆ ಕೊಡುಗೆ ನೀಡಿದ್ದಾರೆ ಎನ್ನುವುದು ನನ್ನ ಗಮನಕ್ಕೆ ಬಂದಿದೆ. ಹಾಗಾಗಿ ಮೊದಲಿಂದಲೂ ಈ ಶಾಲೆಯ ಬಗ್ಗೆ ಅವರು ಈ ಊರಿನ ಮೇಲೆ ಅಭಿಮಾನದಿಂದ, ತನ್ನ ಹುಟ್ಟೂರಿನ ಅಭಿಮಾನದಿಂದ ಈ ಶಾಲೆಯನ್ನ ಇಂಪ್ರೂವ್ ಮಾಡಲಿಕ್ಕೆ ಮನ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರು ಶಾಲಾ ಜೀವನದಲ್ಲಿ ನೊಂದುಕೊಂಡಿದ್ದು. ಅವರು ಯಾವಾಗಲೂ ಹೇಳ್ತಾ ಇದ್ರು, ನಾನು 4ನೇ ಕ್ಲಾಸಲ್ಲಿ ಓದುವಾಗ ನಮಗೆ ಫೀಸ್ ಕಟ್ಟಲಿ ಹಣ ಇದ್ದು ನನ್ನ ಹೊಟ್ಟಿ ಕಾಲಲ್ಲಿ ಹೊರಗೆ ನಿಲ್ಲಿಸಿದ್ರು. ಸರ್ ನಿಮ್ಮನ್ನು ಅವತ್ತು ಒಂದು ಮಾತು ಹೊಟ್ಟಿ ಕಾಲಲ್ಲಿ ನಿಲ್ಲಿಸಿದ್ದೆ ನಮಗೆ ಒಂದು ಒಳ್ಳೇದಾಗಲಿಕ್ಕೆ ದಾರಿಯಾಗಿದೆ ಸರ್. ಯಾಕೆ ಅಂತ ಹೇಳಿದ್ರೆ ಆ ಒಂಟಿತನ ಕಾಲಲ್ಲಿ ನಿಲ್ಲಿಸಿದಾಗ ಆವಾಗ ನನ್ನಲ್ಲಿ ಒಂದು ಛಲ ಬಂತು. ನಾನು ಈ ಸಮಾಜದಲ್ಲಿ ಏನೋ ಆಗ್ಬೇಕು ಅಂತ ದೃಢದಿಂದ ಹೊಂದಿದೆ. ಆ ಛಲವನ್ನ ಅವರು ಛಲವಾಗಿಸಿಕೊಂಡು ಈ ಶಾಲೆಗೆ, ಅದೇ ಶಾಲೆಗೆ ತನ್ನ ಕೊಡುಗೆ ನೀಡುತ್ತಾ ಅದೇ ಶಾಲೆಯನ್ನು ಪುನರ್ಜೀವನಗೊಳಿಸ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ದೊಡ್ಡದನ್ನು ಇನ್ನು ಯಾರಿಗೆ ಬೇಕು? ಹಾಗಾಗಿ ನಾವು ಹೇಳುವುದು ಆ ಶಿಕ್ಷೆ ಅನ್ನುವುದು ನಿಮ್ಮ ಬದುಕಿಗೆ ಒಂದು ಶಿಕ್ಷಣವಾಗಿ ರೂಪುಗೊಂಡಿದೆ ಸರ್. ಹಾಗೆ ಅದನ್ನ ನೀವು ಪಾಸಿಟಿವ್ ಆಗಿ ತಗೊಂಡಿದ್ದೀರಿ. ಕೆಲವರು ನೆಗೆಟಿವ್ ಆಗಿ ತಗೊಂಡು ಏನೇನೋ ಆಗ್ಬೋದು ಸಮಾಜದಲ್ಲಿ. ಆದರೆ ನೀವು ಪಾಸಿಟಿವ್ ಆಗಿ ತಗೊಂಡು ನಮ್ಮ ಶಾಲೆ ಉಳಿವಿಗಾಗಿ ಶ್ರಮಿಸಿದ್ದೀರಿ. ವಿಶೇಷವಾಗಿ ನಾವು ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ನಮ್ಮ ಶಾಲೆ ಉಳಿವಿಗಾಗಿ ನಮ್ಮ ಶಾಲೆಯ ಶಿಕ್ಷಕರು, ಅದರಲ್ಲೂ ಕೂಡ ನಮ್ಮ ಈಗಿನ HM ರಮಣಿ ಮೇಡಮ್ ಅವರು ಹಗಲಿರುಳು ಅದೇ ಶಾಲೆ ಪಾಠ ಮಾಡೋ ಚಿಂತೆ ಒಂದು ಕಡೆ ಆದರೆ ಈ ಶಾಲೆಯನ್ನು ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಚಿಂತನೆ ಮಾಡ್ತಾ ಇರ್ತಾರೆ. ಬೇಡುವುದರಲ್ಲಿ ನಂಬರ್ 1. ಹಾಗೆ ಶಾಲೆಗಾಗಿ ಗೊತ್ತಾಗಲ್ಲ, ವೈಯಕ್ತಿಕ ಕಾರಣ ಶಾಲೆಗಾಗಿ ಅವರ ಬೇಡಿಕೆಗಳ ಮಹಾಪೂರವೇ ಈಗ ನಮ್ಮ ಶಾಲೆಗೆ ಹರಿದು ಬರ್ತದೆ. ನಾವು ಮಾಡಬೇಕಾದ್ದು ಏನು? ನಮ್ಮ ಊರಿನವರ ಧರ್ಮ ಏನು? ನಮ್ಮ ಶಾಲೆಗೆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸುವಂಥದ್ದು. ರಾಮಕೃಷ್ಣಾಚಾರ್ಯ ಅಂತ, ಅರುಣ್ಕುಮಾರ್ ಹೆಡೆ ಅಂತ, ಹಾಗೆ ಸುಮಾರು ತುಂಬ ಜನ ಹಳೆ ವಿದ್ಯಾರ್ಥಿಗಳು ದಾನಿಗಳು ನಮ್ಮ ಶಾಲೆಗೆ ಇದ್ದಾರೆ. 118 ವರ್ಷಗಳ ಈ ಅವಧಿಯಲ್ಲಿ ಎಷ್ಟು ಹಳೆ ವಿದ್ಯಾರ್ಥಿಗಳಿದ್ದಾರೆ. ಈ ದಾನ ರೂಪವಾಗಿ ನೀಡುವುದಕ್ಕೆ ಅದೆಷ್ಟೋ ಸಂಖ್ಯೆಯಲ್ಲಿ ಜನ ನಮ್ಮ ಹಳೆ ವಿದ್ಯಾರ್ಥಿಗಳಿದ್ದಾರೆ. ಆ ದಾನವನ್ನು ನಾವು ಪಡೆದುಕೊಳ್ಬೇಕಾದ್ರೆ ನಮ್ಮ ಶಾಲೆ ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು. ಪ್ರತಿಯೊಬ್ಬ ದಾನವನ್ನು ಬೇಡ ಕೇಳುವ ಪ್ರಶ್ನೆ ಇದೆ. ನಿಮ್ಮ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಉಂಟು? ಅಷ್ಟು ಕಡಿಮೆ ಸಂಖ್ಯೆ ಮಕ್ಕಳಿಗೆ ಯಾಕೆ ನಾವು ಕೊಡಬೇಕು? ಮಕ್ಕಳ ಸಂಖ್ಯೆ ಆ ಒಂದು ಮಕ್ಕಳ ಸಂಖ್ಯೆಯನ್ನು ಜಾಸ್ತಿ ಮಾಡುವಂಥ ವಾತಾವರಣ ಹಳೆ ವಿದ್ಯಾರ್ಥಿಗಳಾದ ನಾವು, ಊರಿನವರು, ಹಾಗೆ ಎಲ್ಲ ಪೋಷಕರು ಜವಾಬ್ದಾರಿಯುತವಾಗಿ ನಾವು ಕಾರ್ಯವನ್ನು ಮಾಡಬೇಕಾಗ್ತದೆ. ನಮ್ಮ ಊರಿನ ಮಕ್ಕಳನ್ನು ನಮ್ಮ ಶಾಲೆಗೆ ಕಳಿಸಿ, ನಾವು ಓದಿದಂಥ ಶಾಲೆಯಲ್ಲಿ ಓದಿಸಿ ಇನ್ನೂ ಹಲವಾರು ವರ್ಷಗಳ ಕಾಲ ಈ ಶಾಲೆ ಬದುಕುವುದಕ್ಕೆ ಅನುವು ಮಾಡಿಕೊಡಬೇಕಂತ ನಮ್ಮ ಪೋಷಕರಲ್ಲಿ, ಊರಿನ ಹಳೆ ವಿದ್ಯಾರ್ಥಿ ಎಲ್ಲರಲ್ಲಿ ಮತ್ತೊಮ್ಮೆ ನಾನು ಕೈ ಮುಗಿದು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿದ್ರಿ. ನಿಮಗೆ ಎಲ್ಲರಿಗೂ ನಾನು ಧನ್ಯವಾದ ಹೇಳ್ತೇನೆ. ಹಾಗೆ ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೇನೆ. ನಾನು ಕೇಳಿದೆ, ಅವ್ರು ಕೊಟ್ಟರು, ನಾವು ತಗೊಳ್ತಿದ್ವಿ. ಆ ತೆಗೆದುಕೊಳ್ಳುವುದರ ಮಧ್ಯದ ಹೋರಾಟ ನಮ್ಮ ಈ ವಯಸ್ಸಿನ ಅರುಣ್ ಕುಮಾರ್ ಹೆಗಡೆ ಅವರದ್ದು. ಅವರು ಬಹುಶಃ ಈಗಲ್ಲ, ಮೊದಲ
ಈ ಟೀಚರ್ ಒಂದು ಪ್ರತಿಭೆ ಕಾರಂಜಿ ಮಾಡಿದ್ರು ಗುಡ್ಡೇಡಿ ಶಾಲೆಯಲ್ಲಿ. ಆವಾಗ ನಾನು ಹೋಗಿದ್ದೇನೆ. ಹೋದಾಗ ದುಡ್ಡ ಕಲೆಕ್ಷನ್ ಆಯ್ತು ಅಂತ ಹೇಳಿದ್ರು. ನಾವೇನು ಕೊಡಬೇಕು ಕೊಟ್ಟೆ. ನಾವು ರಾಮಕೃಷ್ಣಾಚಾರ್ಯ ಹೋಗಿದ್ದೇವೆ, 25,000 ಕೊಟ್ಟರು ಅಂತ ಹೇಳಿದ್ರು. ಯಾಕೆ ನೆನೆಬೇಕು ಈ ವಿಷಯ ಹೇಳಬೇಕಂತ ಹೇಳಿದ್ರೆ ಇದಕ್ಕೆ ಕಾರಣಕರ್ತರು ಯಾರಂತ ಹೇಳಬೇಕು. ಆವಾಗ ನಾನು ಹೇಳಿದೆ, ನಮ್ಮ ಪಂಚಾಯತ್ ಸದಸ್ಯ ದಿನೇಶ ಮತ್ತು ಈ ಮಂಜಾತ್ ಬಂದು ಹೀಗೆ ಕತೆ ಅಂತ ಹೇಳಿದ್ರು, ಹೀಗೆ ಕರುಣ ಹೇಳ ಅಂತ. ನಾನು ಹೇಳಿದ ಒಂದು ಕೆಲಸ ಮಾಡೋದು, ಅವರಿಗೆ ರಾಜ್ಯ ಪ್ರಶಸ್ತಿ ಇದೆಯಲ್ಲ, ಅವ್ರನ್ನ ನಮ್ಮ ಶಾಲೆ ಕೆಲಸ ಒಂದು ಸನ್ಮಾನ ಮಾಡೋಲ್ಲ ಅಂತ ಹೇಳಿದ್ರು. ನಾನು ಹೇಳಿ ನನ್ನ ಮನೆಗೆ ಹೋದೆ, ಅವರು ಅವ್ರ ಮನೆಗೆ ಹೋದರು. ಈತ ಬಂದು ನಮ್ಮ ವೇಣುಗೋಪಾಲ್ ಶೆಟ್ಟಿ ನಮ್ಮ ಮಿತ್ರ, ನಮ್ಮ ಒಳ್ಳೆಯವರು, ಅವರು ಭಾಗವಹಿಸಿ ಎಲ್ಲ 2 ಹೆಸರಿದ್ದರು. ಅವರೇ ಒಂದು ದಿವಸ ಫೋನ್ ಮಾಡಿದ್ದು ನನಗೆ, ಸಡನ್ ಆಶ್ಚರ್ಯ, ಅರುಣ್ ಕುಮಾರ್ ರೆಡ್ಡಿ ಹೀಗೆ ಮಾಡುವ ಅಂತ. ಇನ್ನು ಒಂದು ನೋಡಲೇ ಇಲ್ಲ. ಇದೇ ಸಭಾ ಎಸ್ ಅಂತ ಹೇಳಿ ಇದೇ ಸಮಾರಂಭದ ಒಂದು ಕಾರ್ಯಕ್ರಮ ಮಾಡಿ, ಒತ್ತೂರಿ ಕಾರ್ಯಕ್ರಮ. ಹಳೆ ವಿದ್ಯಾರ್ಥಿಗಳು ಮೊಳವಳ್ಳಿ, ಅರ್ಧಮಂಡಳಿ, ಎಡಾಡಿ ಮಂತ್ಯಾಡಿ, ಅಂಬಾಡಿ ಮಾಡಿ ತೃಪ್ತಿ ಎಲ್ಲ ಪರಿಸರ ಸೇರಿ ಅದ್ಭುತವಾದ ಒಂದು ಕಾರ್ಯಕ್ರಮ ಮಾಡಿ, ಸನ್ಮಾನ ಕಾರ್ಯಕ್ರಮ. ಅವರಿಗೆ ಆ ಸನ್ಮಾನ ತಗೊಂಡಲ್ಲಿ ಏನು ಕೊಡಬೇಕಂತ ಗೊತ್ತಾಗಿದೆ. ಮತ್ತು ಟ್ರಸ್ಟ್ ಮಾಡಿದ್ರು. ಟ್ರಸ್ಟ್ ಮುಖಾಂತರ ಒಂದು ಈ ಕಂಪ್ಯೂಟರ್ ಸೇವೆ ಮಾಡಿದ್ರು. ಮಕ್ಕಳ ಅನಾರೋಗ್ಯ ಮಾಡಿ ಮತ್ತು ಶಿಕ್ಷಣಕ್ಕೆ ಧನ ಸಹಾಯ ಮಾಡಿದ್ರು. ನಿರಂತರ ಆ ಕಾಲದಲ್ಲಿ ಇವತ್ತು ನಿರಂತರ ಆಯಿತು. ಆ ಜನ ಮತ್ತು ನಾವು ಸಣ್ಣ ಪ್ರಾಯ ನೋಡಿದ್ದೇನೆ. ಆದರೆ ಫೋನ್ ಮಾಡಲಿಕ್ಕೂ ತಗೊಳ್ಳಿಕ್ಕೂ ಪುರ್ಸೊತ್ತಿಲ್ಲ ಜನ. ನಾವು ಫೋನ್ ಮಾಡಿದ್ರೆ ಮತ್ತೆ ಫೋನಿಗೆ ವಾಪಸ್ ಉತ್ತರ ಸಿಗ್ತದೆ. ಇವರು ಆದಷ್ಟು ಶಾಲೆಗೆ ಒಂದು ಮೀಟಿಂಗ್ ಮಾಡಿ ಹೇಳಿ ಹೋದಾಗ ನಾನು ಪಾಪ ಅವ್ರಿಗೆ ಹೋದ ಡೆಲ್ಲಿಗೆ ಹೋದ್ರು. ಇಲ್ಲಿ ಶಾಲೆ ಟೀಚರ್ ನಮ್ಮ ನೆನಪು ಮಾಡಿದ್ರು, ವೆಹಿಕಲ್ ಹೇಳಿದ್ರೆ ಏನು ಮಾಡ್ತೀರಾ ಅಂತ. ನಾನು ಅದನ್ನು ಫುಲ್ ಉಸ್ತುವಾರಿ ವೆಹಿಕಲ್ ತಗೊಂಡು ಶಾಲೆ ಟೀಚರ್ 1 ವಾರ ರಜೆ ಮಾಡಿದ್ದಾರೆ, ಇಲ್ಲಿ 1 ವಾರ ಹಿಂದೆನೇ ಆಗ್ತಿದ್ರು ಈ ವ್ಯವಸ್ಥೆ ಮಾಡಿದ್ದೇವೆ. ಆದ್ದರಿಂದ ಈ 6 ದಿವಸ ಅವರಿಬ್ಬರು ಹೇಳಿದ್ದ ಇವರ ಸಹಕಾರದಿಂದ ಈ ರಾಮಕೃಷ್ಣಾಚಾರ್ಯ ನಮ್ಮ ಈ ಗುಡ್ಡೇಹಳ್ಳಿಗೆ ಬರುವ ಒಂದು ವ್ಯವಸ್ಥೆ ಆಯ್ತು ಅಂತ ಹೇಳುತ್ತಾ ನಾನು ಅವರೆಲ್ಲರನ್ನು ಒಂದು ಮೆಚ್ಚುಗೆ ಗೊತ್ತುತ್ತೇವೆ. ಹಾಗೆ ರಾಮಕೃಷ್ಣಾಚಾರ್ಯ ಅಂದರೆ ಅವರು ಬಹಳ ಕಷ್ಟಪಟ್ಟವರು. ಈ ಕಷ್ಟ ಸುಖ ಅವರಿಗೆ ಗೊತ್ತುಂಟು. ಒಂದು ಟ್ರಸ್ಟ್ ನಡೀತಾ ಉಂಟು. ಈಗ ನಾವು ಇನ್ನೂ ಹೇಳ್ತೀವಿ, ಒಂದು 5 ಕಂಪ್ಯೂಟರ್ ಹಾಕಿದ್ದೇವೆ, ಇನ್ನೊಂದು 2 ಕಂಪ್ಯೂಟರ್ ಹಾಕಿ ಅಂತ. ನಾನು ಕಂಪ್ಯೂಟರ್ ಕ್ಲಾಸ್ ಮಾಡುವಾಗ ಯಾರು ಬರ್ತಾರೆ ಇನ್ನೊಂದು ಡೌಟ್ ಇದೆ ನನಗೆ. ಈಗ 30-35 ಜನ ಬಂದಿದ್ದಾರೆ. ಇನ್ನು ಮತ್ತೆ ಮಹಿಳೆಯರ ಬಂದ ನಾವು ಕಲಿತೇವೆ ಅಂತ ಹೇಳಿದ್ದಾರೆ. ಒಂದು ಫ್ರೀಯಾಗಿ ಕಲಿತಾ ಇದ್ದೇವೆ. ಈ ರೀತಿ ಒಂದು ಹಣ ಇದ್ದವರು ಮಾಡುವುದಿಲ್ಲ. ಈ ಒಂದು ಒಳ್ಳೆ ಕಾರ್ಯಕ್ರಮ ಮಾಡಿದ ರಾಮಕೃಷ್ಣಾಚಾರ್ಯನ ನಾವು ಈ ದನ ಮತ್ತು ಹಾಲು ಕೊಡ್ತದೆ, ಅದು ಕೆಟ್ಟ ಕಟ್ಕೊಳ್ಳೋದಿಲ್ಲ. ಬೇಕಾದ ಸ್ವಲ್ಪ ತಗೊಂಡು ನಮ್ಮ ಗ್ರಾಮ ಉದ್ಧಾರ ಮಾಡಿ. ಮತ್ತು ಟೀಚರ್ ಬಂದು 2 ನಿಮಿಷ ಮಾತ್ರ ನನಗೆ ಭಯಂಕರ ಧನ್ಯವಾದ. ಆದರೆ ಯಾವ ಶಾಲೆ ಟೀಚರು ಈ ರೀತಿ ಕೆಲಸ ಮಾಡಲಿಕ್ಕಿಲ್ಲ. ಅದು ಗ್ರೇಟ್. ಅವರ ರಿಟೈರ್ಮೆಂಟ್ ನನ್ನ ಮುಂದಾಳದಲ್ಲಿ ಒಂದು ಬದುಕೂರಿ ಸನ್ಮಾನ ಮಾಡ್ತೇನೆ. ಯಾಕೆ ಗೊತ್ತಾ, ಪೂರ್ವಜರಿಗೆ ರಿಟೈರ್ಡ್ ಆಗ್ತದೆ. ನನಗೆ ಈ ಶಾಲೆ ಉತ್ತರಿದ್ದೇ ಹೋದ್ರೆ ಹೆಡ್ ಮಾಡ್ಸಲ್ಲ, ಚಾರ್ಜ್ ಹೆಡ್ ಮಾಡಿ. ಆದರೆ ಆ ಶಾಲೆ ಬಗ್ಗೆ ಬೆಳಗ್ಗಿದ್ದ ಸೈಕಲ್ದಲ್ಲಿ ಮತ್ತು ಮಂಜಾತ ಕೂತಿದ್ದೆ ನಾವು. ನನಗೆ ಒಂದು ಅಣ್ಣನಿಗೆ ಈ ಹಳೆ ವಿದ್ಯಾರ್ಥಿಗಳು ಕೂತ್ಕೊಳ್ಳೋದೇ ಬರುವುದಿಲ್ಲ. ಎಲ್ಲ 10 ನಿಮಿಷ ಫೋನ್ ಮಾಡ್ತಾರೆ. ನಾನು ಒಂದು ಒಳ್ಳೆತನ ಈ ರೀತಿ ಟೀಚರ್ ಸಿಗೋದೇ ಕಷ್ಟ. ನಾವು ಅವರು ಒಳ್ಳೆ, ನಾನು ಅವ್ರಿಗೆ ಹೇಳೋದು, ನೀವು ಮಾತಾಡಿ ಸ್ವಲ್ಪ ಕೈ ಮಾಡಿ ಮಾಡ ಅಂತ. ಆದರೆ ಬೇಗರ ಮೇಲೆ ಅಲ್ಲ, ಪ್ರೀತಿ ಮೇಲೆ ಹೇಳಿದ್ದೇನೆ. ಭಾರಿ ಒಳ್ಳೆ ಟೀಚರ್ ಸಿಕ್ಕಿದ್ದಾರೆ. ಆದ್ದರಿಂದ ಈ ಗುಡ್ಡೇಡಿ ಶಾಲೆ ಒಳ್ಳೆ ಆಗ್ತದೆ. ಇನ್ನೊಂದು ವಿಷಯ, ನಮ್ಮ ಟ್ರಸ್ಟಿಗೆ ಒಂದು ಟ್ರಸ್ಟ್ ವತಿಯಿಂದ ಒಂದು ವೆಹಿಕಲ್ ಕೊಟ್ಟಿದ್ದಾರೆ. ಅದನ್ನ ಕರೆಕ್ಟ್ ಸದುಪಯೋಗ ಮಾಡಿಕೊಂಡು ಎಲ್ಲಿಯೂ ರಗಳೆ ಮಾಡದೆ, ಎಲ್ಲಿಯೂ ತಾಗಿಸದೆ, ಒಳ್ಳೆ ರೀತಿಯಲ್ಲಿ ಬೇರೆ ಬೇರೆ ತಿರುಗಾಟ ಮಾಡದೆ ಶಾಲೆಯಲ್ಲಿ ಭೇಟಿ ಮಾಡ್ಕೊಂಡು ಹೋಗ್ಲಿಕ್ಕೆ ಒಳ್ಳೆ ವ್ಯವಸ್ಥೆ ಆಗಬೇಕು. ನಾವು ಅದಕ್ಕೆ ಒಂದು ಕೆಲಸ ಮಾಡಿದ್ದೇವೆ. ಒಂದು 5 ಜನ ಕಮಿಟಿ ಮಾಡಿ ಒಂದು ಡ್ರೈವರ್ನ ಇಂಟರ್ವ್ಯೂ ಇಟ್ಟಿದ್ದೇವೆ. ನನಗೆ ಕೊಡಲಿಲ್ಲ, ಅವನಿಗೆ ಕೊಡಲಿಲ್ಲ ಹೇಳಬೇಡ, ನಮಗೆ ಕಂಡೀಷನ್ ಹಾಕಿದ್ದೇವೆ. ಅದರಲ್ಲಿ ಆ ಕಂಡೀಷನ್ ಪ್ರಕಾರ ಅವರು ಡ್ರೈವರ್ ಬಂದರೆ ನಮ್ಮ ರಾಮಕೃಷ್ಣಾಚಾರ್ಯ ಹೇಳಿದ್ದಾರೆ, ಅದು ಮೇಂಟೆನೆನ್ಸ್ ಅವರೇ ಮಾಡೋದು, ಬರೀ ಭಾಷಣ ಮಾತ್ರ ನಮ್ಮ ಹಣ ಅವರೇ ಕೊಡ್ತಾ ಇದ್ದಾರೆ, ಮೇಂಟೆನೆನ್ಸ್ ಅವರೇ ಕೊಡ್ತಾ ಇದ್ದಾರೆ. ಆದರೆ ನಾವು ಕಂಡೀಷನ್ ಹಾಕಿ ಇಂಟರ್ವ್ಯೂ ಮಾಡಿ ಡ್ರೈವರ್ ತಗೊಳ್ತೇವೆ. ಸೋಮವಾರದಿಂದ ಸ್ಟಾರ್ಟ್ ಆಗಬೇಕು ಸ್ಕೂಲ್. ಆದಿತ್ಯವಾರ ನಾವು ಬೆಳಿಗ್ಗೆ ಒಂದು ಇಂಟರ್ವ್ಯೂ ಮಾಡಿ ಯಾರು ಆಗುವಂತ ತಗೊಂಡವರಿಗೆ ಒಂದು ಜವಾಬ್ದಾರಿ ಇದೆ. ನಾಳೆಗೆ ಮತ್ತೆ ನಾಳೆಗೆ ಅದು ರಿಸ್ಕ್ ಆದರೆ ಅದು ಆಚಾರ ಹಣ ಅವಳು ದುಡ್ಡು ತರುವಂತ ಆಗಿಲ್ಲ. ಅದೆಲ್ಲ ನಮ್ಮದಾರ ದುಡ್ಡು ಅಂತ ನಾವು ಎಣಿಸಿ ಶಾಲೆ ಕೊಟ್ಟ ವಸ್ತುವನ್ನು ಜಾಗ್ರತೆ ಮಾಡಿ ಒಳ್ಳೆ ರೀತಿ ಪೋಷಣೆ ಮಾಡುವಂತ ಹೇಳುತ್ತಾ ನಮ್ಮ ಮಾತನ್ನು ಮುಗಿಸ್ತಾರೆ. ಜೈ ಸಪೋರ್ಟ್ ಇದೆ ಅಂತ ಹೇಳಿದ್ದಾರೆ. ಅದಕ್ಕೆ ಪುನಃ ಉಲ್ಲೇಖ ಮಾಡುತ್ತಾ ನನ್ನ ಮಾತನ್ನು ಮುಗಿಸ್ತಾರೆ. ಜೈ ಅರುಣ್ ಸರ್ ಅವರು ತಮ್ಮದೇ 4 ಅನಿಸಿಕೆಗಳನ್ನ ಹೇಳಿದ್ದಾರೆ. ಅದೇ ರೀತಿ ಆರೋಗ್ಯ ಶಿಬಿರದ ಬಗ್ಗೆ ಸರ್ ಬಾಲಕೃಷ್ಣ ಸರ್
ಉಪಾಧ್ಯಕ್ಷರು, ಗ್ರಾಮ ಪಂಚಾಯತ್ ಮೊಂಬಾಡಿ ಮಂಡಳಿ ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಮಹೇಶ್ ಹೆಗ್ಡೆ, ಬ್ಯಾಂಕಿಂಗ್ ಡೈರೆಕ್ಟರ್, ಎಕ್ಸಲೆಂಟ್ PU ಕಾಲೇಜ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಧನ್ಯವಾದವನ್ನು ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಮಾನವೀಯ ನೆಲೆಯಲ್ಲಿ ಸಹಕಾರ ನೀಡಿರುವಂತಹ ಇಂದಿನ ಕೊಡುಗೆಯನ್ನು ಹಸ್ತಾಂತರಿಸಿದ ಶ್ರೀ ರಾಮಕೃಷ್ಣ ಆಚಾರ್ಯ SKF ಟ್ರಸ್ಟ್ ಮೂಡುಬಿದ್ರೆ, ಇವರಿಗೂ ಕೂಡ ಅಂತರಾಳದ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಹಾಗೆ ಇವರ ಪತ್ನಿ ಶ್ರೀಮತಿ ಸವಿತಾ R ಆಚಾರ್ಯ, ಚಾರಿಟೇಬಲ್ ಟ್ರಸ್ಟ್ SKF ಕೋಶಾಧಿಕಾರಿ, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಹಾಗೆ ಇವತ್ತು ವೇದಿಕೆಯಲ್ಲಿ ಅತಿಥಿಗಳು ಶ್ರೀ ಬಾಲಕೃಷ್ಣ ಶೆಟ್ಟಿ, ರಾಮಕೃಷ್ಣ ಕಾಲೇಜ್ ಉಪನ್ಯಾಸಕರು, ಮಂಗಳೂರು, ಇವರಿಗೂ ಕೂಡ ಆತ್ಮೀಯ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಹಾಗೆ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಯೋಜಕರು ಹಾಲಾಡಿ ವೃತ್ತ ಕುಂದಾಪುರ ಶ್ರೀ ಶೇಖರ್ ಇವರಿಗೂ ಕೂಡ ಅತ್ಯಂತ ಆತ್ಮೀಯವಾಗಿ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಶ್ರೀ ಚಂದ್ರ ಸರ್, ಚಾರಿಟೇಬಲ್ ಟ್ರಸ್ಟ್ ಕಲ್ಮಕ್ಕಿ, ಇವರಿಗೂ ಕೂಡ ಆತ್ಮೀಯ ಧನ್ಯವಾದಗಳು. ಹಾಗೆ ಇವತ್ತು ಕಾರ್ಯಕ್ರಮದಲ್ಲಿ ನಮ್ಮ ಶಾಲೆಯ ಒಂದು ಕ್ರಿಯಾಶೀಲ ವ್ಯಕ್ತಿ SDMC ಅಧ್ಯಕ್ಷರು ಶ್ರೀ ಮಂಜುನಾಥ್ ಸರ್, ಇವರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನ ಅರ್ಪಿಸುತ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಊರುಗಳಿಂದ ಬಂದಂತ ಎಲ್ಲ ಅಧ್ಯಾಪಕ ವೃಂದ ಮತ್ತು ಮುಖ್ಯ ಶಿಕ್ಷಕರು ಕೂಡ ಅತ್ಯಂತ ಆತ್ಮೀಯವಾದ ಧನ್ಯವಾದ